ನಾವು ತಾಯಿ ಮಗ ಈ ಕೆಲಸಕ್ಕೆ ನಮ್ಮ ಜೀವನವನ್ನು ಮುಡಿಪಾಗಿಟ್ಟಾಗ ಆ ದಾರಿಯಲ್ಲಿ ಹೋಗಲಿಕ್ಕೆ ಸಮಾಜದ ಸಹಾಯ ಅಷ್ಟೇ ಮುಖ್ಯ ಆಗ್ತದೆ. ಆ ಕೊಲೆ ಮಾಡಿದಂಥದ್ದು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೋಡಿದಾಗ ಇಲ್ಲಿ ಗ್ರಜ್ಜು ಕೂಡ ಯಾವ ಮಟ್ಟಿನಲ್ಲಿ ಇರ್ಬೋದು, ಮತ್ತೆ ಮನುಷ್ಯ ರೂಪದಲ್ಲಿ ಇರುವಂಥ ಮಾನ್ಸ್ಟರ್ಸ್ ಅಂತೇಳಿ ಇವ್ರನ್ನು ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ. ವಿಚಾರಗಳಲ್ಲಿ ಶಿಕ್ಷೆ ಡಿಲೇ ಆದಾಗ ಇನ್ನಷ್ಟು ಜನರಿಗೆ ಏನು ಅನಿಸ್ತದೆ ಅಂದರೆ, ಸಾಮಾನ್ಯ ಜನರಿಗೆ ಇಂಥ ಒಂದು ಮೆಂಟಾಲಿಟಿ ಇರುವವರಿಗೆ ನಾವು ಏನು ಮಾಡಿದರೂ ನಡೀತದೆ ಅಂತ. ಪ್ರಿನ್ಸಿಪಲ್ ಏನು ಹೇಳಿದ್ರು ಅಂದರೆ, ಕಾಲ್ ಮಾಡಿದ ಕೂಡಲೇ ನಿಮ್ಮದು ಈ ಪ್ರೋಗ್ರಾಮ್ ಎಲ್ಲ ನಮ್ಗೆ ಅಗತ್ಯ ಇಲ್ಲ, ನಮಗೆ CET ಮುಖ್ಯವಾದದ್ದು, ಇಂಥ ದೌರ್ಜನ್ಯ ಏನಾದರೂ ಆದರೆ ಅವ್ರ ತಂದೆ ತಾಯಿ ನೋಡ್ಕೊಳ್ತಾರೆ ಅಂತ. ನನ್ನ ತಾಯಿಯವರು ಇವ್ರು ಆ್ಯಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸ್ ಟೀಚರ್ ಇದ್ದದ್ದು. ಇವ್ರಿಗೆ ಕರಾಟೆದು ಯಾವುದೂ ಗೊತ್ತಿರಲಿಲ್ಲ, ಜಿಮ್ಮಿಗೆ ಇದಕ್ಕೆ ಯಾವುದಕ್ಕೂ ಹೋದವರಲ್ಲ. ಸೊ ಇವ್ರಿಗೆ ಯಾವುದು ಗೊತ್ತಿಲ್ಲ, ಮತ್ತೆ ಹೋಗುವಾಗ ಎಲ್ಲ ಸೀರೆ ಉಡ್ಕೊಂಡು ಹೋಗುವಂಥದ್ದು. ಈ ಟೆಕ್ನಿಕನ್ನು ಯೂಸ್ ಮಾಡಿ ನಾನು ಅಟ್ಯಾಕ್ ಮಾಡುವಾಗ ನೀವು ನನ್ನನ್ನು ಡ್ಯಾಮೇಜ್ ಮಾಡಿದಲ್ಲಿ ಆಟೋಮೆಟಿಕಲಿ ಸಕ್ಸಸ್ ಆಗ್ತದೆ. 1 ಗಂಟೆ ಇವರಿಗೆ ಟ್ರೈನ್ ಮಾಡಿದೆ, ಇವ್ರು ನನಗೆ ಅದೇ ಟೆಕ್ನಿಕ್ ಮಾಡಿ ನನಗೆ ಡ್ಯಾಮೇಜ್ ಕೂಡ ಆಯಿತು. ದೌರ್ಜನ್ಯ ಆದ ಮೇಲೆ ಲಾ ಅಥವಾ ಪೊಲೀಸ್ ಬರ್ತದೆ, ಬಟ್ ನಮ್ಮ ಟೆಕ್ನಿಕ್ಸ್ ಎಲ್ಲಿ ಬರ್ತದೆ ಅಂದರೆ ಅವ್ನು ಬಂದು ಫಸ್ಟ್ ಅಟ್ಯಾಕ್ ಟಚ್ ಮಾಡುವಾಗಲೇ ನಮ್ಮ ಟೆಕ್ನಿಕ್ಸ್ ಬರ್ತದೆ. ಕೆಲವು ಕಡೆ ಲೇಡಿ ಪ್ರಿನ್ಸಿಪಲ್ಸೇ ಅದೆಲ್ಲ ನಮ್ಮಿಂದ ಆಗೋದಿಲ್ಲ, ಅದು ಮತ್ತೆ ನೋಡುವ, ನೆಕ್ಸ್ಟ್ ನೋಡುವ ಅಂತೇಳಿ. ಬಟ್ ಟ್ಯಾಲೆಂಟ್ಸ್ ಡೇ ಮತ್ತೆ ಬೇರೆ ಡೇಗಳು ಇಂಪಾರ್ಟೆಂಟ್ ಆಗ್ತದೆ, ಆದರೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ನಮ್ಮ ಲೈಫ್ ಸ್ಕಿಲ್ ಅನ್ನೋದು ಮಾತ್ರ ಭಾರಿ ಹಿಂದೆ ಬಿದ್ದಿದೆ. ಎಲ್ಲ ನನ್ನ ಕೆರಿಯರ್ ಬಿಟ್ಟು ಹೆಣ್ಣು ಮಕ್ಕಳಿಗೋಸ್ಕರ ದುಡ್ದು ಎಷ್ಟೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಆಲ್ ಮೆನ್ ಆರ್ ಸೇಮ್ ಅನ್ನುವ ಟ್ಯಾಗ್ ಲೈನ್ ಬರುವಾಗ ಎಲ್ಲೋ ನಾವು ಮಾಡಿದ ಇಷ್ಟು ಕೂಡ ವ್ಯರ್ಥ ಆಯ್ತಾ ಅನ್ನೋದು ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರ್ತದೆ. ಇಲ್ಲಿ ಪ್ರತಿಯೊಂದು ಸರ್ವೈವ್ ಆದ ಹೆಣ್ಣು ಮಕ್ಕಳು ಎಂತ ಹೇಳಿದ್ದಾರೆ ಗೊತ್ತಾ ಸರ್, ನಾನು FIR ಮಾಡೋದಿಲ್ಲ, ಬಟ್ ಅವನಿಗೆ ಪನಿಷ್ಮೆಂಟ್ ಕೊಟ್ಟಂತ ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿದೆ ಅಂತ. ಈಗ ಅಕಸ್ಮಾತ್ ಆ ಹುಡುಗಿ ನನ್ನ ಪ್ರೋಗ್ರಾಮ್ ನೋಡಿದ್ರಿಂದ ನಾನು ಕಾಲ್ ಮಾಡಿ, ಆ ಹುಡುಗಿ ನೀವು ಪ್ರೋಗ್ರಾಮ್ ನೋಡಿರೋದಿದ್ರೆ ಅವಳು ಸುಸೈಡ್ ಮಾಡ್ಲಿಕ್ಕೆ ಹೋಗ್ತಾಳೆ, ಇಲ್ಲ ಈ ಕೈಯಲ್ಲಿ ಮಿಸ್ಯೂಸ್ ಆಗ್ತಾಳೆ, ಎರಡರಲ್ಲೂ ಒಂದಾಗ್ತದೆ. ಯಾವುದನ್ನ ನಮ್ಗೆ 10 ವರ್ಷದಲ್ಲಿ ಕಲಿಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಕೇವಲ ನೀವು ಅರ್ಧ ದಿನದಲ್ಲಿ ಹೇಳಿಕೊಡ್ತೇನೆ ಅಂತ ಹೇಳಿದ್ರೆ ನಾವು ಹೇಗೆ ನಂಬಬೇಕು ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಇದು ಕರಾಟೆ ಅಲ್ಲ, ಮಾರ್ಷಲ್ ಆರ್ಟ್ಸ್ ಅಲ್ಲ ಅನ್ನೋದಕ್ಕೆ ಒಂದೇ ಒಂದು ದೊಡ್ಡ ಪ್ರೂಫ್ ಅಂದ್ರೆ ನಮ್ಮ ಪ್ರೋಗ್ರಾಮಿಗೆ ಆಲ್ ಇಂಡಿಯಾ ಕಾಪಿರೈಟ್ ಸಿಕ್ಕಿದೆ. ವೀಕ್ಷಕರೇ, ಅತ್ಯಾಚಾರದ ಸುದ್ದಿ ಬಹಳ ದೊಡ್ಡದಾಗಿ ನಡೀತಾ ಇದೆ. ಅತ್ಯಾಚಾರ ಅಂತ ಹೇಳುವಾಗ ನಮಗೆ ಈಗ ಈ ಕ್ಷಣದಲ್ಲಿ ಕೋಲ್ಕತ್ತಾದ ಆ ವೈದ್ಯ ವಿದ್ಯಾರ್ಥಿನಿಯ ಘಟನೆ ನೆನಪಿಗೆ ಬರ್ತದೆ. ಅದರ ನಂತರ ಪ್ರತಿದಿನ ಎಂಬಂತೆ ನಾವು ವರದಿಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಅತ್ಯಾಚಾರದ ವರದಿಗಳನ್ನು ನೋಡ್ತಾ ಇದ್ದೇವೆ. ಹಾಗಂತ ಆ ಅತ್ಯಾಚಾರ ಆದ ಬಳಿಕವಷ್ಟೇ ಈ ಅತ್ಯಾಚಾರಗಳು ನಡೆದವ ಅಂತ ಅಲ್ಲ. ಅದು ಒಂದು ಸೀಸನ್, ಅಂದರೆ ಒಂದು ವಿಷಯ ಹೆಚ್ಚು ಜನರ ಹತ್ರ ಬರ್ತಾ ಇದೆ ಅಂದರೆ ಎಲ್ಲರೂ ಅದರ ಹತ್ರ ಫೋಕಸ್ ಮಾಡ್ತಾರೆ. ಆದ್ದರಿಂದ ಬೇರೆ ಬೇರೆ ಕಡೆಯ ಅತ್ಯಾಚಾರ ಪ್ರಕರಣಗಳನ್ನು ಮಾಧ್ಯಮಗಳು ಪ್ರಚಾರ ಮಾಡ್ತಾರೆ. ಸೊ ಆದ್ದರಿಂದ ಇವತ್ತು ಫ್ರಂಟ್ ಪೇಜ್ನಲ್ಲಿ ಒಂದಿಲ್ಲ ಒಂದು ಅತ್ಯಾಚಾರದ ಸುದ್ದಿನ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಕೂತು ಅಂದರೆ ನೋಡ್ತಾ ಇದ್ದೇವೆ, ಮತ್ತು ಈ ಸುದ್ದಿಗಳು ಬರ್ತಾ ಇದ್ದಾವಲ್ಲ ಅತ್ಯಾಚಾರದ್ದು, ಆ ಪಶ್ಚಿಮ ಬಂಗಾಳದ ವೈದ್ಯ ವಿದ್ಯಾರ್ಥಿನಿ ಮತ್ತು ಇತರ ಅತ್ಯಾಚಾರಗಳು, ಇದನ್ನು ಜನಸಾಮಾನ್ಯರು ಹೇಗೆ ನೋಡ್ತಾರೆ ಅನ್ನೋದೊಂದು ಕುತೂಹಲ ಇರ್ತದೆ. ಸೊ ಆ ಕುತೂಹಲವನ್ನು ಜನಸಾಮಾನ್ಯರಿಂದಲೇ ತಿಳ್ಕೊಂಡ್ರೆ ಹೇಗಿರ್ತದೆ, ಮತ್ತು ಇಂತಹ ವಿಷಯದಲ್ಲಿ ಕೆಲಸ ಮಾಡ್ತಾ ಇರುವವರಿದ್ದರೆ, ಅಂದರೆ ಈ ಮಹಿಳೆಯರಲ್ಲಿ ಸ್ವಸಾಮರ್ಥ್ಯವನ್ನು ಹೆಚ್ಚಿಸುವ ದಿಸೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರು ಹೇಳಿಕೊಟ್ರೆ ಹೇಗಿರ್ತದೆ. ಈ ಹಿನ್ನೆಲೆಯಲ್ಲಿ ನಾವು 2 ಮಹನೀಯರನ್ನು ಕರೆದಿದ್ದೇವೆ. ನಮ್ಮ ಜೊತೆಲಿದ್ದಾರೆ ಕಾರ್ತಿಕ್ S. ಕಟೀಲ್ ಮತ್ತು ಶೋಭಲತಾ. ಇವರು ಮಗ ಮತ್ತು ತಾಯಿ ನಮ್ಮ ಜೊತೆಲಿ ಇರುವಂಥದ್ದು. ಇವರು ಮಹಿಳೆಯರಲ್ಲಿ ಸ್ವರಕ್ಷೆಯನ್ನು ಜಾಗೃತಿಗೊಳಿಸುವ, ಅವರಿಗೆ ತರಬೇತಿ ನೀಡುವ ಕೆಲಸವನ್ನು ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈಗ ನಮಗೆ ಗೊತ್ತಿರುವ ಹಾಗೆ 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಈ ವಿಷಯದಲ್ಲಿ ಮಾಹಿತಿಯನ್ನು ಅಥವಾ ತರಬೇತಿಯನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಿಮ್ಮ ಕೆಲಸಕ್ಕೆ 2 ಲಕ್ಷ ಆಗಿದೆ ನಿಮಗೆ. ಈ ಹಿನ್ನೆಲೆಯಲ್ಲಿ 2 ಲಕ್ಷ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ನೀವು ಸುರಕ್ಷೆ ಬಗ್ಗೆ, ಅವರ ಆತ್ಮರಕ್ಷಣೆಯ ಬಗ್ಗೆ ತರಬೇತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಓಕೆ ಮೇಡಮ್, ನಾನು ಅತ್ಯಾಚಾರದ ವಿಷಯ ಆಗಿರೋದ್ರಿಂದ ಮೊದಲಾಗಿ ನಿಮಗೆ ಕೇಳ್ತಾ ಇರೋದು ಅಂದರೆ, ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಈ ಘಟನೆಗಳನ್ನು? ನೋಡುವುದಂದರೆ ಈಗ ಈ ಕ್ರೌರ್ಯ ಎಲ್ಲಿಯವರೆಗೆ ಹೋಗಿದೆ ಅನ್ನುವ ವಿಷಯವೇ ಅತಿ ನೋವುಂಟು ಮಾಡ್ತದೆ. ಇದರಲ್ಲಿ ತಾಯಂದಿರ ಪಾತ್ರ ಎಷ್ಟು? ನಾವು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವುದರಲ್ಲಿ ಹಿಂದೆ ಬಿದ್ದಿದ್ದೀವ. ಒಂದು ತಾಯಿಯಾಗಿ ನಾನು ಆಲೋಚನೆ ಮಾಡೋದು, ಯಾಕಂದರೆ ಈ ಪರಿಸರ ಬೇಕಾದಷ್ಟು ಮಕ್ಕಳಿಗೆ ಒಳ್ಳೆಯದನ್ನು ಕೆಟ್ಟದನ್ನು ಹೇಳಿಕೊಡ್ತದೆ. ಆದರೆ ಒಳ್ಳೆಯದನ್ನು ಹೆಕ್ಕಿ ನಾವು ಅದನ್ನು ಅನುಸರಿಸಿ ನಡೆಯುವುದರಲ್ಲಿ ಎಲ್ಲಿ ತಪ್ಪಿರ್ತೇವೆ? ಇದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಅಂತ ಅನಿಸ್ತದೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ನೀವು ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ ಇದು ಹೇಳುವಾಗ, ಗಂಡು ಮಕ್ಕಳಿಗೂ ನಾವು ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನೋದು ಚಿಕ್ಕಂದಿನಲ್ಲೇ ನಾವು ಹೇಳಿಕೊಡ್ಬೇಕಾದ ವಿಷಯ. ಪ್ರತಿದಿನ ಇದನ್ನು ನೋಡುವಾಗ ತಾಯಿಯಾಗಿ, ನಿಜವಾಗಿ ಒಂದು ಹೆಣ್ಣಾಗಿ, ತಾಯಿಯಾಗಿ ಅತೀವ ನೋವಾಗ್ತದೆ. ಯಾಕಂದರೆ ನಾವು ಈ 10 ವರ್ಷಗಳಲ್ಲಿ 2 ಲಕ್ಷ ಟ್ರೈನ್ ಮಾಡಿದ್ದು ಅತಿ ಕಡಿಮೆ. ಅಂದರೆ ನಮಗೆ ಸಿಕ್ಕುವ ಪ್ರೋತ್ಸಾಹ ಎಷ್ಟರ ಮಟ್ಟಿಗಿದೆ?
ನಾವು ಮಹಿಳೆಯರಿಗೆ ಈ ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಾಗ ನಮಗೆ ಜನರಿಂದವೂ ಪ್ರೋತ್ಸಾಹ ಬೇಕಲ್ವಾ, ಶಾಲಾ ಕಾಲೇಜುಗಳಿಂದಲೂ ಪ್ರೋತ್ಸಾಹ ಬೇಕಲ್ವಾ. ನಾವು ತಾಯಿ ಮಗ ಈ ಕೆಲಸಕ್ಕೆ ನಮ್ಮ ಜೀವನವನ್ನು ಮುಡಿಪಾಗಿಟ್ಟಾಗ ಆ ದಾರಿಯಲ್ಲಿ ಹೋಗಲಿಕ್ಕೆ ಸಮಾಜದ ಸಹಾಯ ಅಷ್ಟೇ ಮುಖ್ಯ ಆಗ್ತದೆ ಅಲ್ವಾ. ಇದು ತೀರಾ ಅದನ್ನು ಗುರುತಿಸಬೇಕಾದದ್ದು ಸಮಾಜ, ಮಾಧ್ಯಮಗಳು. ಯಾಕಂದರೆ ಎಷ್ಟೋ ನಮ್ಮಲ್ಲಿ ಬಂದ ಕಂಪ್ಲೇಂಟ್ಗಳನ್ನೇ ನಾವು ನೋಡಿದಾಗ ಎಷ್ಟೋ ಹೆಣ್ಣು ಮಕ್ಕಳು ನಾವು ಕಲಿಸಿದ ಟ್ರಿಕ್ಸನ್ನು ಉಪಯೋಗಿಸಿ ಸರ್ವೈವ್ ಆಗಿದ್ದಾರೆ. ಖಂಡಿತ. ನಾನು ಈ ಪರ್ಟಿಕ್ಯುಲರ್ ಈ ಘಟನೆ ಇದೆಯಲ್ಲ, ನೀವು ಮಾಧ್ಯಮಗಳನ್ನು ಓದ್ತಾ ಇದ್ದೀರಿ, ನಿಮ್ಮ ಮಾಧ್ಯಮ ನೋಡ್ತಾ ಇದ್ದೀರಿ. ನಮ್ಗೆ ಅಲ್ಲಿ ಹೋಗಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಅದನ್ನೇ ನಾವು ನೋಡ್ತಾ ಇರೋದು. ಸೊ ಅದನ್ನ ಹಿನ್ನೆಲೆಯಲ್ಲಿ ನಿಮ್ಮ ದೃಷ್ಟಿಕೋನ ಹೇಗೆ ಅಂತ, ಅಲ್ಲಿ ಏನಾಗಿರಬಹುದು ಮತ್ತು ಹೇಗೆ ನಡೆದಿರಬಹುದು ಅಂತ. ಇದನ್ನು ಫಸ್ಟ್ ಟೈಮ್ ನಾನು, ಯಾಕಂದ್ರೆ ಈಗ ಕೆಲವೊಂದು ವಿಚಾರಗಳೀಗ ಹೊರಗೆ ಬರ್ತಾ ಇದೆ ಈ ಕೇಸಿಗೆ ಸಂಬಂಧಪಟ್ಟದ್ದು, ಬಟ್ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಹೊರಗೆ ಬರಲಿಕ್ಕಿದೆ. ಯಾಕಂದರೆ ಈ ಕೇಸಲ್ಲಿ ಆ ಒಂದು ಮರ್ಡರ್ ಆ್ಯಂಡ್ ರೇಪ್ ಯಾವ ರೀತಿ ಆಗಿದೆ ಅಂತೇಳಿ ನಾವು ನೋಡಿದಾಗ ಇದರ ಹಿಂದೆ ಬಹಳ ವಿಚಾರಗಳಿದೆ ನಮಗೆ ತಿಳಿಯದಂಥದ್ದು. ಯಾಕಂದರೆ ಒಂದು ರೇಪ್ ಅಥವಾ ಮರ್ಡರ್ ಆಗೋದಕ್ಕಿಂತಲೂ ಇದು ಒಂದು ಹೇಗಂದರೆ ಇದರಲ್ಲಿ ಹ್ಯುಮ್ಯಾನಿಟಿ ಅನ್ನೋದು ಇಲ್ಲವೇ ಇಲ್ಲ. ಆ ಪರಿಸ್ಥಿತಿಗೆ ಅವರು ದೌರ್ಜನ್ಯ ಮಾಡಿದ್ದಾರೆ. ಮತ್ತು ಸೆಕೆಂಡ್ರಿ, ಆ ಕೊಲೆ ಮಾಡಿದಂಥದ್ದು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೋಡಿದಾಗ ಇಲ್ಲಿ ಗ್ರಜ್ಜು ಕೂಡ ಯಾವ ಮಟ್ಟಿನಲ್ಲಿ ಇರ್ಬೋದು, ಮತ್ತು ಮನುಷ್ಯ ರೂಪದಲ್ಲಿ ಇರುವಂಥ ಮಾನ್ಸ್ಟರ್ಸ್ ಅಂತೇಳಿ ಇವರನ್ನು ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಿಕಾಸ್ ಯಾಕಂದರೆ ಈ ಪ್ರತ್ಯೇಕವಾದ ಘಟನೆಗಳು ಸಾಕಷ್ಟು ವಿಚಾರಗಳು ಬಂದಾಗ ಕೂಡ ಇದರ ಹಿಂದೆ ಭಾರಿ ದೊಡ್ಡ ಕೈಗಳಿದೆ. ಅದರಿಂದಾಗಿ ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ಗಳ ಡಿಲೇ ಆಗ್ತಾ ಇದೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಎಷ್ಟು ಡಿಲೇ ಆಗ್ತಾ ಇದೆ ಅಂದರೆ ಈ ಉಳ್ದಂಥ ಇಂಥ ಸೈಕೋಪಾತ್ಸ್ಗಳು ನಮ್ಮ ನಡುವಲ್ಲೂ ಇದ್ದಾರೆ, ನಮ್ಗೆ ಗೊತ್ತಾಗೋದಿಲ್ಲ ಮಾತ್ರ. ಬಟ್ ಇಂಥ ಘಟನೆಗಳಾಗುವಂಥ ಸಂದರ್ಭಗಳಲ್ಲಿ ಈ ಸೈಕೋಪಾತ್ಸ್ಗಳ ಇನ್ಸ್ಪಿರೇಷನ್ ತಗೊಂಡು ಇನ್ನಷ್ಟು ಜನರು ಕೂಡ ಇಂಥದಕ್ಕೆ ಕೈ ಹಾಕ್ತಾರೆ. ಯಾಕಂದರೆ ಒಂದೇನಂದರೆ ಈ ವಿಚಾರಗಳಲ್ಲಿ ಶಿಕ್ಷೆ ಡಿಲೇ ಆದಾಗ ಇನ್ನಷ್ಟು ಜನರಿಗೆ ಏನು ಅನಿಸ್ತದೆ ಅಂದರೆ, ಸಾಮಾನ್ಯ ಜನರಿಗೆ ಇಂಥ ಒಂದು ಮೆಂಟಾಲಿಟಿ ಇರುವವರಿಗೆ ನಾವು ಏನು ಮಾಡಿದರೂ ನಡೀತದೆ ಅಂತೇಳಿ, ಈ ಏನು ಮಾಡಿದರೂ ನಡೀತದೆ ಅಂತೇಳಿ ಬರುವಾಗ ಉಂಟಲ್ಲ, ಇದಂತೇಳಿ ಅಲ್ಲ, ಇನ್ನು ಮುಂದೆ ಕೂಡ ಇಂಥ ಕೇಸ್ಗಳಲ್ಲಿ ಆಗುವಂಥಲ್ಲಿ ಯಾವುದೇ ಆಶ್ಚರ್ಯ ಪಡುವಂಥದ್ದು ಇಲ್ಲ. ಅದರಿಂದಾಗಿ ಕೆಲವೊಂದು ಲೂಪ್ ಹೋಲ್ಸ್ಗಳನ್ನು ತಿದ್ದಿಕೊಂಡು ಎಲ್ಲ ಸರ್ಕಾರಗಳು ಸೇರಿ, ಎಲ್ಲ ಪೊಲಿಟಿಷಿಯನ್ಸ್ಗಳು ಸೇರಿ ಯಾವುದೇ ಕ್ರಿಮಿನಲ್ಸನ್ನು ಕೂಡ ಪ್ರೊಟೆಕ್ಟ್ ಮಾಡದೆ ಇಲ್ಲಿ ಒಂದು ನ್ಯಾಯ ಒದಗಿಸಿಕೊಟ್ಟು ನಮಗೆ ಲಾ ಆ್ಯಂಡ್ ಜಸ್ಟಿಸ್ನ ಮೇಲೆ ಮತ್ತೆ ಎಲ್ಲರಿಗೂ ನಂಬಿಕೆ ಬರುವಾಗ ಮಾಡಬೇಕಂತ ನಮಗೊಂದು ಇವತ್ತಿನ ವರದಿ ಹೇಳ್ತಾ ಇರೋದು. ಈಗ ಇಷ್ಟೊತ್ತು ಆಕ್ಚುಲಿ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಕಾಮನ್ ಆಗಿ ಹೇಳ್ತಾ ಇದ್ರು. ಬಟ್ ಈಗ ಮರಣೋತ್ತರ ಪರೀಕ್ಷೆ ವರದಿ ಇವತ್ತು ಬಂದಿದೆ, ನಿನ್ನೆಷ್ಟೇ ಬಂದಿದೆ. ಅದರಲ್ಲಿ ಅತ್ಯಾಚಾರ ಆಗಿದೆ ಅಂತ ದೃಢಪಟ್ಟಿದೆ ಅಂತ ಸ್ಪಷ್ಟವಾಗಿದೆ. ಮತ್ತೆ ಅಲ್ಲಿ ಅವಳನ್ನ ಕತ್ತು ಹಿಸುಕಿ ಕೊಲ್ಲಲಾಗಿದೆ, ಈಗ ಆ ಹುಡುಗಿಯನ್ನ. ಹಾಗೆ ಅವಳಿಗೆ ಟೋಟಲ್ ಇಂಟರ್ನಲ್ 7 ರೀತಿಯ ಗಾಯಗಳಾಗಿದ್ದಾವೆ ಮತ್ತು ಹೊರಗಡೆ 9 ಗಾಯ ಆಗಿದೆ. ಸೊ ಇದರಲ್ಲಿ ನಾವು ನೋಡೋದು. ಮತ್ತೆ ಅಲ್ಲಿ ಕೆನ್ನೆ, ತುಟಿ, ಮೂಗು, ಕತ್ತು, ತೋಳು, ಕಾಲು ಮತ್ತು ಇದೆಲ್ಲವೂ ಎಲ್ಲ ಕಡೆಯಲ್ಲೂ ಗಾಯ ಮಾಡಿದ್ದಾರೆ. ಅಂದ್ರೆ ಪ್ರಾಣಿಗಳ ರೀತಿಯಲ್ಲಿ ಬಿಹೇವ್ ಮಾಡಿ. ಮತ್ತೆ ಒಳಗೆ ದೊಡ್ಡ ಇದಂದ್ರೆ ಶ್ವಾಸಕೋಶದಲ್ಲಿ ರಕ್ತಸ್ರಾವ ಆಗಿದೆ. ಅಂದ್ರೆ ಯಾವ ಮಟ್ಟಿನ ಕ್ರೌರ್ಯ. ಮತ್ತೆ ಅಲ್ಲಿ ಖಾಸಗಿ ಅಂಗಗಳನ್ನ ಅತಿಯಾಗಿ ಇದು ದಾಳಿ ಮಾಡಿದ್ದಾರೆ. ಇದೆಲ್ಲ ಅಲ್ಲಿ ಇವತ್ತಿನ ಇದು ಬರ್ತಾ ಇರೋದು. ಅಂದ್ರೆ ಈ ಮಟ್ಟದ ಆಕ್ರೋಶ, ಈ ಮಟ್ಟದ ಇದು ನಾವು ಹೇಗೆ ನೋಡ್ತಾ ಇದ್ದೀರಿ ಮೇಡಮ್ ನೀವು? ಅಂದ್ರೆ ಅದನ್ನು ಹೇಳುವುದು ತುಂಬ ಕಷ್ಟ. ಯಾಕಂದರೆ ಒಂದು ಹೆಣ್ಣು ಆ ಪರಿಸ್ಥಿತಿಗೆ ಬಂದಿದ್ದಾಳೆ ಅಂತ ಹೇಳಿದರೆ ಇವರ ಕ್ರೌರ್ಯ ಯಾವ ಮಟ್ಟಿಗೆ ಇರ್ಬೋದು, ಅಷ್ಟು ದ್ವೇಷಕ್ಕೆ ಏನು ಕಾರಣ ಇರ್ಬೋದು, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಿಯೇ ಇನ್ನು ಗೊತ್ತಾಗಬೇಕಾದದ್ದು. ಈಗ ಏನಂದರೆ ಯಾವುದನ್ನು ಸತ್ಯವನ್ನು ಸತ್ಯ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಈಗ ನೋಡಿ, ಗಾಂಜಾ, ಡ್ರಗ್ಸ್, ಅದು ಇದು ನಮಗೆ ಗೊತ್ತಿದ್ರೂ ಹೇಳಲಿಕ್ಕೆ ಜನ ಹಿಂಜರಿತಾರೆ. ಯಾಕೆ ಹೇಳಿ? ಯಾಕಂದರೆ ದೌರ್ಜನ್ಯ ನಮ್ಮ ಮೇಲೆ ನಡೀತದೆ, ನಮಗೂ ಫ್ಯಾಮಿಲಿ ಇದೆ, ಇದಿದೆ ಅಂತ. ಎಷ್ಟೋ ಕಡೆಯಲ್ಲಿ ಗೊತ್ತಿರ್ತದೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ, ಆದರೆ ಮಾತಾಡುವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಯಾವುದೋ ಒಂದು ವಿಷಯವನ್ನ ಇವಳು ಅಂದ್ರೆ ಅಲ್ಲಿ ಅದೇ ನಾನು ಹೇಳಿರುವಂಥದ್ದು. ಇದನ್ನು ಫಸ್ಟ್ ಈ ಬ್ರೂಟಲ್ ಮರ್ಡರ್ ಅಂಡ್ ರೇಪ್ ಅನ್ನು ನೋಡುವಾಗಲೇ ನನ್ನ ತಲೆಗೆ, ಈ 10 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿದ್ದು ಓದಿದ ಕೇಸ್ ಪ್ರಕಾರ ನನ್ನ ತಲೆಗೆ ಏನು ಬಂದದಂದ್ರೆ, ಇದು ಸಾಮಾನ್ಯವಾದ ವಿಚಾರ ಅಲ್ಲ, ಇದರ ಹಿಂದೆ ಸಾಕಷ್ಟು ಬೇರೆ ವಿಚಾರಗಳಿದೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಗ್ರಡ್ಜ್ ಅನ್ನೋದು ಹೈಲೈಟ್ ಆಗಿತ್ತು, ಆ ಗ್ರಡ್ಜಿಗೆ ಪೂರಕವಾಗಿ ಮರ್ಡರ್ ಅಂಡ್ ರೇಪ್ ಆಗಿರುವಂಥದ್ದು. ಮತ್ತೆ ಸೆಕೆಂಡ್ರಿ, ಸಾಕಷ್ಟು ಜನ ಕೆಲವು ಪೋಸ್ಟ್ಗಳಲ್ಲಿ ನಾನು ನೋಡಿರುವಂಥದ್ದು, 2 ತಿಂಗಳ ಹಿಂದೆಯೇ ಈ ಹುಡುಗಿಗೆ ಆ ಗುಂಪಿನಿಂದ ತೊಂದರೆ ಆಗ್ತಿದ್ರು ಕೂಡ ಯಾರೇ ಆಗಲಿ, ಅಡ್ಮಿನಿಸ್ಟ್ರೇಷನ್ ಆಗಲಿ, ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರುವವರಾಗಲಿ ಅಥವಾ ಸ್ವಂತ ಕಾಲೇಜ್ನವರಾಗಲಿ ಕೂಡ ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ವಿಫಲ ಆದ್ರಂತೇಳಿ. ಇದಕ್ಕೆ ಒಂದು ಸಣ್ಣ ಪೂರಕವಾಗಿ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನಮ್ಮ ಲೈಫಲ್ಲೇ ನಡೆದಿರುವಂಥದ್ದು. ಇನಿಷಿಯಲ್ ಸ್ಟೇಜಲ್ಲಿ 2014-15-16ನಲ್ಲಿ ಪ್ರೋಗ್ರಾಮ್ ಮಾಡ್ತಿರುವಾಗ ಆಗ ನಾವು ಅಪ್ರೋಚ್ ಮಾಡ್ತಿದ್ದೆವು ಕಾಲೇಜಸ್ಗಳನ್ನು, ಬಿಕಾಸ್ ನಾವಿಂಥ ಕಾರ್ಯಕ್ರಮ ಮಾಡ್ತಿದ್ದೆವು ಅಂತೇಳಿ.
ಒಂದು ಕಾಲೇಜ್ನ ರೆಸಿಡೆನ್ಷಿಯಲ್ ಕಾಲೇಜ್ನ ಒಬ್ಬರು ಪ್ರಿನ್ಸಿಪಲ್ ಏನು ಹೇಳಿದ್ರಂದ್ರೆ, ಕಾಲ್ ಮಾಡಿದ ಕೂಡಲೇ ನಿಮ್ಮದು ಈ ಪ್ರೋಗ್ರಾಮ್ ಎಲ್ಲ ನಮ್ಗೆ ಅಗತ್ಯ ಇಲ್ಲ, ನಮಗೆ CET ಮುಖ್ಯವಾದದ್ದು, ಇಂಥ ದೌರ್ಜನ್ಯ ಏನಾದರೂ ಆದರೆ ಅವ್ರ ತಂದೆ ತಾಯಿ ನೋಡ್ಕೊಳ್ತಾರೆ ಅಂತೇಳಿ. ಈ ರೀತಿಯ ಮನಸ್ಥಿತಿ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಲ್ನಲ್ಲಿ ಇದ್ದಾಗ ಇಂಥ ಕೇಸಲ್ಲಿ ಏನಾದರೂ ಪೂರಕವಾಗಿ ಆ ಹುಡುಗಿ ನನಗೀಗ ಆಗುವ ಸಾಧ್ಯತೆ ಇದೆ ಅಂತೇಳಿ ಹೇಳಿದಾಗ ಎಷ್ಟರ ಮಟ್ಟಿಗೆ ಅವರು ಅದನ್ನು ಆ್ಯಕ್ಷನ್ ತಗೊಳ್ತಾರೆ ಅನ್ನೋದು ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ನಾವು ಪ್ರತಿಯೊಂದು ಮಕ್ಕಳಲ್ಲಿ ಪ್ರೋಗ್ರಾಮ್ ಆಗುವಾಗ ಹೇಳ್ತೇವೆ, ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಫಸ್ಟ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಟೀಚರ್ಸನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಪೇರೆಂಟ್ಸಲ್ಲಿ ಹೇಳಬೇಕಂತ. ಈಗ ಅದು ಹೇಳಿ ಕೂಡ ಪ್ರಯೋಜನ ಆಗೋದಿಲ್ಲ ಆದರೆ ಮುಂದಿನ ಸ್ಟೆಪ್ ಯಾರು ತಗೊಳ್ಳೋದು? ಈಗ ಮಕ್ಕಳನ್ನು ನಾವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬಿಟ್ಟರೆ ಮುಗೀತಾ? ಅವರ ಕಷ್ಟ ಸುಖ ನಮ್ಮದಲ್ವಾ? ಓಕೆ. ಸೊ ಇನ್ನು ನಿಮ್ಮ ಕಾರ್ಯಕ್ರಮದ ಬರೋದಾದರೆ, ಅಂದರೆ ನೀವು ಇಷ್ಟು ತರಬೇತಿಗೆ ಯಾವಾಗಿನಿಂದ ಆರಂಭಿಸಿದಿರಿ ಅನ್ನೋದೊಂದು ಬರ್ತದೆ, ಯಾಕೆ ಆರಂಭಿಸಿದರು ಅಂತ. ಅಂದರೆ ಆ್ಯಕ್ಚುಲಿ ನೀವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಬಗ್ಗೆ ಬಹಳ ಪ್ರಚಾರ ಇದೆ, ಆದರೂ ನಿಮ್ಮ ಬಾಯಿಂದ ನಾನು ತಿಳಿಲಿಕ್ಕೆ ಯಾಕೆ ಇದು ಆರಂಭಿಸಿದ್ರಿ ಅಂತಂದರೆ, ಮಹಿಳೆಯ ಸ್ವಸುರಕ್ಷೆ ಬಗ್ಗೆ ಮಹಿಳೆಯರಿಗೆ ಯಾಕೆ ತರಬೇತಿ ಕೊಡಬೇಕಾದ ಅನಿವಾರ್ಯತೆ ಬಂತು ಮತ್ತು ಅದನ್ನು ಯಾಕೆ ನೀವು ಅಂದರೆ ತಾಯಿ ಮಗ ಸೇರಿ ಮಾಡ್ತಾ ಇದ್ದೀರಿ ಅನ್ನೋದು. 2014ನಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದು. 2012ನಲ್ಲಿ ನಿರ್ಭಯ ಕೇಸ್ ಒಂದು ಆಗಿತ್ತು. ಆ ಟೈಮ್ನಲ್ಲಿ ಕೂಡ ನಿರ್ಭಯ ಕೇಸ್ ಆದದ್ದು, ಬಟ್ ಅಲ್ಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲರೂ ಸಿಕ್ಕಿಬಿದ್ರು. ಯಾಕಂದ್ರೆ ಅಲ್ಲಿ ಬೇರೆ ಕೈಗಳಿರಲಿಲ್ಲ, ಯಾವುದು ಕೂಡ ಪ್ರಭಾವಿತರು ಅಂತ ಇರಲಿಲ್ಲ. ಮತ್ತೆ ಪೊಲಿಟಿಷಿಯನ್ಸ್ ಕೂಡ ಇದು ಒಂದು ಸಾಲ್ವ್ ಆಗಬೇಕನ್ನುವ ನಿಟ್ಟಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಅವರಿಗೆ ಫ್ರೀ ವರ್ಕಿಂಗ್ ಕೊಟ್ಟ ಕಾರಣ ಅವ್ರದ್ದೆಲ್ಲ ಟ್ಯಾಲೆಂಟ್ ಉಪಯೋಗಿಸಿ ಸಿಕ್ಕಿಬಿದ್ರು. ಬಟ್ ಅದೇ ಟೈಮ್ನಲ್ಲಿ ನ್ಯೂಸ್ ಪೇಪರಲ್ಲಿ ಕೂಡ ಇದೇ ರೀತಿ ಪ್ರತಿದಿನ ನಾವು ಒಂದು ದೌರ್ಜನ್ಯದ ನೋಡಬೇಕಾದ ಸ್ಥಿತಿ. ಇದೊಂದು ಸೀಸನ್ ಅಂದ್ರೆ ಒಂದು ಅತ್ಯಾಚಾರ ಪ್ರಕರಣ ಹೈಲೈಟ್ ಆಗಿ ಬರ್ತದೆ ಅಂತ ಆದ್ರೆ ಎಲ್ಲ ಕಡೆ ಈಗ ಒಂದು ಕೋಮುವಾದದ ವಿಷಯ ಒಂದು ಹೈಲೈಟ್ ಬಂದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಅಲ್ಲಿ ಎಲ್ಲೆಲ್ಲಿಯೂ ನಡೀತದೆ, ಅಲ್ಲೆಲ್ಲವೂ ಹುಡುಕಿ ಅಂದ್ರೆ ಎಲ್ಲ ಕಡೆ ಎಲ್ಲವೂ ನಡೀತಾ ಇರ್ತದೆ. ಬಟ್ ಇಂಥ ವಿಷಯ ಬಂದಾಗ ಅದು ಹೈಲೈಟ್ ಆಗ್ತಾ ಇರ್ತದೆ. ಹಾಗೆ ಹೌದು. ಸೊ ಅದರಿಂದಾಗಿ 2014ನಲ್ಲಿ ನಾನಾಗ BSc ಅಲ್ಲಿದ್ದೆ. ಒಮ್ಮೆ ಕಂಪ್ಲೀಟ್ ಆಗಬೇಕಿತ್ತು ನನ್ನ ಸ್ಟಡೀಸ್, ಬಟ್ ಮನಸ್ಸಲ್ಲಿ ಒಂದಿತ್ತು ಏನಾದರೂ ಒಂದು ಮಾಡಬೇಕಂತೇಳಿ. 2014ನಲ್ಲಿ ಇಲ್ಲಿಯ ಮಂಗಳೂರಿನಲ್ಲಿ ರೇಡಿಯೋ ಮಿರ್ಚಿ ಅವರೊಂದು ಸುರಕ್ಷಾ ಪ್ರೋಗ್ರಾಮ್ ಅಂತೇಳಿ ಆರ್ಗನೈಸ್ ಮಾಡಿದರು. ನನ್ನ ಆ ಟೈಮ್ನಲ್ಲೇ ಬೇರೆ ಬೇರೆ TV ಮಾಧ್ಯಮಗಳಲ್ಲಿ ಕಾರ್ಯಕ್ರಮ ಬಂದಿರುವ ಕಾರಣ, ಈವನ್ ರೇಡಿಯೋ ಮಿರ್ಚಿಯಲ್ಲೂ ಬಂದಿತ್ತು, ಹಾಗೆ ನೀವು ಬಂದು ಏನಾದರೂ ಕಲಿಸ್ಕೊಡ್ಬೋದಾ ಅಂತೇಳಿ. ಆ ದಿನ ಏನಾಯ್ತು ಗೊತ್ತಾ, ನಾನು ಇವ್ರ ಹತ್ರ ಹೇಳಿದ್ದೆ ಆಗ, ನಾವು ಹೋಗಿ ಕರಾಟೆ ಅಥವಾ ಮಾರ್ಷಲ್ ಆರ್ಟ್ಸ್ ಕಲ್ತ್ರೆ ಆಗುದಿಲ್ಲ. ಯಾಕಂದರೆ ಆ ಕರಾಟೆ ಅಥವಾ ಮಾರ್ಷಲ್ ಆರ್ಟ್ಸ್ ಅನ್ನೋದು ಒಂದು ಸಾಧನೆ, 10 ವರ್ಷದ ಪ್ರಾಕ್ಟೀಸ್ ಆದರೂ ಬೇಕು. ಇಲ್ಲದ್ರೆ ಆ ಹುಡುಗಿಗೊಂದು ಪಂಚಲ್ಲಿ ಪವರ್ ಅಥವಾ ಕಿಕ್ಕಲ್ಲಿ ಪವರ್ ಬರುವುದಿಲ್ಲ. ಸೆಕೆಂಡ್ರಿ ಆ ಗಿಲ್ಟಿಯನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನೇನು ಮಾಡಿದೆ ಅಂದರೆ, ನನ್ನ ತಾಯಿಯವರು, ಇವ್ರು ಆ್ಯಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸ್ ಟೀಚರ್ ಇದ್ದದ್ದು. ಇವ್ರಿಗೆ ಕರಾಟೆದು ಯಾವುದೂ ಗೊತ್ತಿರಲಿಲ್ಲ, ಜಿಮ್ಮಿಗೆ ಇದಕ್ಕೆ ಯಾವುದಕ್ಕೂ ಹೋದವರಲ್ಲ. ಸೊ ಇವ್ರಿಗೆ ಯಾವುದೂ ಗೊತ್ತಿಲ್ಲ. ಮತ್ತು ಹೋಗುವಾಗ ಎಲ್ಲ ಸೀರೆ ಉಡ್ಕೊಂಡು ಹೋಗುವಂಥದ್ದು. ಸೀರೆ ಉಡ್ಕೊಂಡು ಹೋಗುದಂದರೆ, ಇದನ್ನು ಯಾಕೆ ನಾನು ಹೇಳ್ತೇನೆಂದರೆ, ಹೆಚ್ಚಿನ ಇನ್ಸ್ಟಿಟ್ಯೂಷನ್ಗಳಾಗಲಿ ಸೀರೆ ಒಂದು ಡ್ರೆಸ್ ಕೋಡ್ ಆಗಿ ಕಂಪಲ್ಸರಿ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಸೊ ಈಗ ಸೀರೆ ಉಡ್ಕೊಂಡು ಕರಾಟೆ ಮಾಡೋದು ಲಿಟ್ರಲಿ ಇಂಪಾಸಿಬಲ್, ಭಾಳ ಕಷ್ಟವಾದ ಕೆಲಸ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಾನು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಫ್ರೇಮ್ ಮಾಡಿದ್ದೇನೆ, ನಿಮಗೆ ಫಸ್ಟ್ ಕಲಿಸ್ತೇನೆ. ನಾನು ಆಗ 18 ವರ್ಷ 5 ವಿಧದ ಮಾರ್ಷಲ್ ಆರ್ಟ್ಸ್ಗಳನ್ನು ಕಲ್ತಿದ್ದೆ. ಈ ಟೆಕ್ನಿಕನ್ನು ಯೂಸ್ ಮಾಡಿ ನಾನು ಅಟ್ಯಾಕ್ ಮಾಡುವಾಗ ನೀವು ನನ್ನನ್ನು ಡ್ಯಾಮೇಜ್ ಮಾಡಿದಲ್ಲಿ ಆಟೋಮೆಟಿಕಲಿ ಸಕ್ಸಸ್ ಆಗ್ತದೆ ಹೇಳಿ. 1 ಗಂಟೆ ಇವರಿಗೆ ಟ್ರೈನ್ ಮಾಡಿದೆ. ಮತ್ತೆ ಹೇಳಿದೆ, ನಾನೀಗ ಹೀಗೆ ಅಟ್ಯಾಕ್ ಮಾಡಿದರೆ ಏನು ಮಾಡ್ತೀರಿ, ಹಿಂದಿಂದ ಮುಂದಿನ ಯಾವ ರೀತಿ ಅಂತ. ಇವ್ರು ನನಗೆ ಅದೇ ಟೆಕ್ನಿಕ್ ಮಾಡಿ ನನಗೆ ಡ್ಯಾಮೇಜ್ ಕೂಡ ಆಯಿತು. ಆಗ ನನಗೆ ಗೊತ್ತಾಯಿತು ಇದು ಕ್ಲಿಕ್ ಆಗ್ತದೆ ಅಂತ. ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗಿ ಮತ್ತೆ ನಾವು, ನನ್ನ ತಂದೆ, ನಮ್ಗಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ ಯಾವುದು ಕೂಡ. ಆಗ ಕಾಲೇಜಸ್ ಹತ್ರ ಹಣವೂ ಕೇಳ್ತಾ ಇರಲಿಲ್ಲ. ಕೆಲವ್ರು ಕೊಟ್ಟರೆ 500-600 ಪೆಟ್ರೋಲ್ ಚಾರ್ಜೇ ಆಗ್ತಿರ್ಲಿಲ್ಲ ನಮ್ಮದು. ಆಗ ಏನು ಮಾಡಿದ್ದೇವೆ ಅಂದರೆ, ನನ್ನ ತಂದೆ ಅವ್ರದ್ದು ಲೆಕ್ಚರರ್, ಅವರು ಕಟೀಲ್ ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಸುರೇಶ್ ಅಂತೇಳಿ, ಅವ್ರದ್ದು ಸ್ಯಾಲ್ರಿಯಲ್ಲಿ ನಾನು ಕೊಡ್ತೇನೆ ನಿಮಗೆ, ನನ್ನ ಸ್ಯಾಲ್ರಿಯಿಂದ ಹಣ, ನೀವು ಹೋಗಿ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿ ಅಂತೇಳಿ. ಅಲ್ಲಿಂದ ಪಯಣ ಸ್ಟಾರ್ಟ್ ಆಗಿ ಈಗ 2 ಲಕ್ಷ ಜನರಿಗೆ ಟ್ರೈನ್ ಮಾಡಿ. ಇನ್ನೊಂದು ಬಹಳ ಖುಷಿಯಾದದ್ದು ಏನಂದರೆ, ಈ 2 ಲಕ್ಷ ಜನರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಸರ್ವೈವ್ ಆಗಿದ್ದಾರೆ. ದೌರ್ಜನ್ಯ ಆಗುವಂಥ ಟೈಮ್ನಲ್ಲಿ ಒಂದು ಸ್ಕ್ರ್ಯಾಚ್ ಕೂಡ ಆಗದೆ. ಯಾಕಂದರೆ ದೌರ್ಜನ್ಯ ಆದ ಮೇಲೆ ಲಾ ಅಥವಾ ಪೊಲೀಸ್ ಬರ್ತದೆ. ಬಟ್ ನಮ್ಮ ಟೆಕ್ನಿಕ್ಸ್ ಎಲ್ಲಿ ಬರ್ತದೆ ಅಂದರೆ, ಅವ್ನು ಬಂದು ಫಸ್ಟ್ ಅಟ್ಯಾಕ್ ಟಚ್ ಮಾಡುವಾಗಲೇ ನಮ್ಮ ಟೆಕ್ನಿಕ್ಸ್ ಬರ್ತದೆ. ಸೊ ಒಂದು ಹುಡುಗಿ ಒಂದು ಮೈಯಲ್ಲಿ ಸ್ಕ್ರ್ಯಾಚ್ ಇಲ್ಲದೆ ಕೂಡ ತನ್ನನ್ನು ತಾನು ಕಾಪಾಡಿಕೊಂಡಿದ್ದಾರೆ. ಬಟ್ ಇನ್ನೂ ಪ್ರಾಬ್ಲಮ್ ಏನಂದರೆ, ಆ ಸಾವಿರಾರು ಮಕ್ಕಳು ಹೇಳಿದ್ರು ಕೂಡ ಬಟ್ ಬರ್ದು ಹಾಕ್ಲಿಕ್ಕೆ ಯಾರೂ ರೆಡಿ ಇಲ್ಲ. ಯಾಕಂದರೆ ಇನ್ನೂ ಅಷ್ಟು ನಾವು ಎಕ್ಸ್ಪೋಸ್ ಆಗಲಿಲ್ಲ. ಹಿಂಜರಿತಾರೆ. ಮತ್ತು ಕೆಲವರು ಪೇರೆಂಟ್ಸ್ನವ್ರದ್ದು ಸಪೋರ್ಟ್ ಇಲ್ಲ. ನೀನು ನಾಳೆ ಮದುವೆ ಆಗುವಳು, ನಿನ್ನ ಮೇಲೆ ಅಟ್ಯಾಕ್ ಆದರೆ ಗೊತ್ತಾದರೆ ಏನಾಗ್ತದೆ ಅಂತ. ಆ್ಯಕ್ಚುಲಿ ಅಟ್ಯಾಕ್ ಆಗಿರುವುದಿಲ್ಲ, ಜಸ್ಟ್ ಟಚ್ ಆಗುವಾಗಲೇ ಈ ಹುಡುಗಿ ಅವನನ್ನು ಡ್ಯಾಮೇಜ್ ಮಾಡಿ ಆಯ್ತು. ಬಟ್ ಕೆಲವೊಂದು ಬೆರಳೆಣಿಕೆ ಹುಡುಗಿಯರು
ಮಹಿಳೆಯರು ನನಗೆ ಬರ್ದು ಹಾಕಿದ್ದಾರೆ. ನನಗೆ ಆ ರಿಪೋರ್ಟ್ಸ್ ಕೂಡ ಇದೆ, ನಿಮ್ಗೆ ಮತ್ತೆ ನಾನು ತೋರಿಸ್ತೇನೆ. ಅದರಲ್ಲಿ ಕ್ಲಿಯರ್ ಆಗಿ ಬರ್ದು ಹಾಕಿ ಹೇಳಿದ್ದಾರೆ, ಈ ರೀತಿ ಟೆಕ್ನಿಕ್ಸ್ ಮಾಡಿದ್ದೇವೆ, ನಾವು ಸರ್ವೈವ್ ಆದೆವು ನಿಮ್ಮಿಂದ ಅಂತೇಳಿ. ಮತ್ತು ಅವ್ರು ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ, ಇದನ್ನು ಎಲ್ಲಿ ಬೇಕು ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು, ಯಾಕಂದ್ರೆ ಇನ್ನಷ್ಟು ಗರ್ಲ್ಸ್ಗೆ ಇನ್ಸ್ಪೈರ್ ಆಗ್ಬೋದು ಅಂತೇಳಿ. ಬಟ್ ಬೇಸರ ಏನ್ ಹೇಳಿದ್ರೆ 2 ಲಕ್ಷ ಅನ್ನೋದು ಬಹಳ ಕಡಿಮೆ, ಅದು ಕೋಟಿಗಟ್ಟಲೆ ಜನ ಇದ್ದಾರೆ. ಬಟ್ ನಮ್ ಗವರ್ಮೆಂಟ್ ಸಪೋರ್ಟ್ ಇಲ್ಲ CSR ಸಪೋರ್ಟ್ ಸಿಕ್ಕಿದೆ. ಹೌದು, ಮಹಿಳೆಯರೇ ಇದ್ದಾರೆ. ಅಷ್ಟು ಜನರನ್ನ ತಲುಪುವುದು ಯಾವಾಗ? 2 ಅಂದ್ರೆ ನೀವು 10 ವರ್ಷದಲ್ಲಿ ತಲುಪಿದ್ದು 2 ಲಕ್ಷ ಜನರನ್ನು ಮಾತ್ರ. ಬರೀ ಕಡಿಮೆ ಅಂತೇಳಿ ನಮ್ಮ ಮನಸ್ಸಿಗೆ ಅಂದ್ರೆ ಇನ್ನೊಂದು ಪೂರಕವಾಗಿ ಹೇಳ್ತೇನೆ, ಈಗ ಸಾಕಷ್ಟು ಜನ ಈ ದೌರ್ಜನ್ಯ ಆಗುವಾಗ ಎಲ್ಲಿಂದ ಅಂತೇಳಿ ಇಲ್ಲ, ಎಲ್ಲರೂ ಎತ್ಕೊಳ್ತಾರೆ ಒಮ್ಮೆಲೆ. ಬಟ್ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು, ದೌರ್ಜನ್ಯ ಆಗುವಾಗ ಹೇಗೆ ನೀವು ಅದನ್ನೊಂದು ಪ್ರತಿಭಟಿಸ್ತೀರಾ, ಅದೇ ರೀತಿ ನಮ್ಮಂತ ಈ ವಿಮೆನ್ ಎಂಪವರ್ಮೆಂಟ್ ಕೆಲಸ ಮಾಡುವವರಿಗೂ ಅದೇ ಸಪೋರ್ಟ್ ಅನ್ನು ನೀವು ತೋರಿಸಿದಲ್ಲಿ, ನಾನು ಹೇಳುದಿಲ್ಲ ಎಲ್ಲರನ್ನು 100% ಮಾಡ್ಲಿಕ್ಕೆ ಯಾವುದ್ರಲ್ಲೂ ಆಗುದಿಲ್ಲ, ಬಟ್ ನಮ್ಮಿಂದ ಆದಾಗೆ ನಮ್ಮ ಸ್ಟೇಟ್ ಅಲ್ಲಾದ್ರೂ, ಯಾಕಂದ್ರೆ ಈಗ 2 ಲಕ್ಷ ಮಾತ್ರ ಅದು ಸಪೋರ್ಟ್ ಸಿಕ್ಕಿದ್ರೆ 5-6 ಲಕ್ಷ ಆಗ್ತಿತ್ತು ಆರಾಮ್ಸೆ ಅಲ್ಲಿ. ಯಾಕಂದ್ರೆ ನಾನು ಎಷ್ಟೋ ಕಡೆಯಲ್ಲಿ ಅಪ್ರೋಚ್ ಮಾಡುವಾಗ ಕೆಲವು ಕಡೆ ಲೇಡಿ ಪ್ರಿನ್ಸಿಪಲ್ಸೇ ಅದೆಲ್ಲ ನಮ್ಮಿಂದ ಆಗುದಿಲ್ಲ, ಅದು ಮತ್ತೆ ನೋಡುವ, ನೆಕ್ಸ್ಟ್ ನೋಡುವ ಅಂತೇಳಿ. ಬಟ್ ಟ್ಯಾಲೆಂಟ್ಸ್ ಡೇ ಮತ್ತೆ ಬೇರೆ ಡೇಗಳು ಇಂಪಾರ್ಟೆಂಟ್ ಆಗ್ತದೆ, ಆದ್ರೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ನಾವು ತುಂಬಾ ಹಿಂದೆ ಇದೆ. ಆದ್ರೆ ನಮ್ಮ ಲೈಫ್ ಸ್ಕಿಲ್ ಅನ್ನೋದು ಮಾತ್ರ ಬಾರಿ ಹಿಂದೆ ಬಿದ್ದಿದೆ ಅನ್ನೋದು. ಮತ್ತೆ ಇನ್ನೊಂದು ನಾನು ನೋಡಿದ್ದು, ನಾನು ಇದೀಗ ಸರ್ವೈವಲ್ ರಿಪೋರ್ಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿದ್ದೇನೆ, ನಾನು ಸರ್ವೈವಲ್ ರಿಪೋರ್ಟ್. ಈಗ ಯಾರು ಇದನ್ನು ಹೇಳ್ತಾ ಇದ್ದಾರೆ ನಮ್ಗೆ ಜಸ್ಟಿಸ್ ಇಲ್ಲ. ಮತ್ತೆ ಇದು ಇನ್ನೊಂದು ಕಡೆ ತಿರುಗ್ತಾ ಉಂಟಿದೆ. ಆಕ್ಚುಲಿ ನಾವು ಎಲ್ಲರೂ ಗಂಡು ಹೆಣ್ಣು ಅಂತೇಳಿ ಡಿಫ್ರೆನ್ಸ್ ಮಾಡದೆ ಎಲ್ಲರೂ ಸೇರಿ ನ್ಯಾಯಕ್ಕೋಸ್ಕರ ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕಾ, ಇದು ಸ್ವಲ್ಪ ಟರ್ನ್ ಓವರ್ ಆಗ್ತದೆ. ಇದು ಎಲ್ಲಿಗೆ ರೀಚ್ ಆಗ್ತಾ ಇದೆ ಅಂದ್ರೆ ಕೆಲವು ಕಡೆಯಲ್ಲಿ ಮೆನ್ ವರ್ಸಸ್ ವಿಮೆನ್ ಆಗ್ತಾ ಇದೆ. ಸೊ ಈ ಮೆನ್ ವರ್ಸಸ್ ವಿಮೆನ್ ಆಗುವಾಗ ನನ್ಗೆ ಬಹಳ ಆಘಾತ ಆಗುದಂದ್ರೆ, ಈಗ ನಾನೊಬ್ಬ ಗಂಡಾಗಿ ಎಲ್ಲ ನನ್ನ ಕೆರಿಯರ್ ಬಿಟ್ಟು ಹೆಣ್ಣು ಮಕ್ಕಳಿಗೋಸ್ಕರ ದುಡ್ದು ಎಷ್ಟೋ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಆಲ್ ಮೆನ್ ಆರ್ ಸೇಮ್ ಅನ್ನುವ ಟ್ಯಾಗ್ ಲೈನ್ ಬರುವಾಗ, ಈಗ ನೀವು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಿದಿರಿ, ಆಲ್ ಮೆನ್ ಆರ್ ಸೇಮ್ ಅಂತೇಳಿ ಬರುವಾಗ ಎಲ್ಲೋ ನಾವು ಮಾಡಿದ ಇಷ್ಟು ಕೂಡ ವ್ಯರ್ಥ ಆಯ್ತಾ ಅನ್ನೋದು ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರ್ತದೆ. ಅದು ಕಾಮನ್ ಒಂದು ಲೈನ್ ಆಗಿರ್ತದೆ. ಅಂದ್ರೆ ಕೆಲವು ನಾಣ್ಣುಡಿಗಳು ಹಿಂದಿನಿಂದ ನಡ್ಕೊಂಡು ಬಂದಿದ್ದಾವೆ, ಆದ್ರೆ ಅದನ್ನೇ ನಾವು ಗಂಭೀರವಾಗಿ ಆಗತ್ತೆ ಇಲ್ಲ. ಬಟ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದ್ರೆ, ಮೆನ್ ಮತ್ತೆ ವಿಮೆನ್, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ದೌರ್ಜನ್ಯ ಮಾಡಿದವರು ಯಾರು? ಮೆನ್. ಆ ಮೆನ್ ಹುಟ್ಟಬೇಕಿದ್ರೆ ತಾಯಿ ತಂದೆ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಇದೆ. ಅಲ್ಲಿ ಸಂಸ್ಕಾರ ಕೊಡಬೇಕಿದ್ರೆ ಅವ್ರದ್ದು ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಬರ್ತದೆ. ನಾವು ಸಂಸ್ಕಾರ ಕೊಡೋದ್ರಲ್ಲಿ ಫೇಲ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕಪ್ ಇದೆ, ನಾನು ಈ ಕಪ್ ನೀವು ನನಗೆ ನನ್ನ ಮುಂದೆ ಇಟ್ಟಿದ್ದೀರಿ, ನಾನು ತಗೊಳ್ಳಿ ಹೇಳುವ ತನಕ ನಾನು ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಬೋದು, ಸರ್ ನಾನು ಈ ಕಪ್ಪನ್ನು ಮುಟ್ಬೋದಾ ಅಂತೇಳಿ. ಈ ಪರ್ಮಿಷನ್ ಕನ್ಸೆಂಟ್ ಅನ್ನೋದೊಂದು ವಿಚಾರವನ್ನು ನಾವು ನಮ್ಮ ಮಕ್ಕಳಿಗೆ ಕಳಿಸಿದ್ರಲ್ಲಿ ಆಟೋಮೆಟಿಕಲಿ ಇಂಥ ಕೇಸ್ಗಳನ್ನು ಕಡಿಮೆ ಮಾಡ್ಬೋದು ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಇಂಥ ಎಷ್ಟೋ ಜನ ಜೈಲಲ್ಲಿ ಇದ್ದಾರೆ ಈಗ ದೌರ್ಜನ್ಯ ಮಾಡಿದವರು. ಆಶ್ಚರ್ಯ ಆಗ್ತದೆ, ಒಬ್ರು ಆರ್ಟಿಕಲ್ ಬರ್ದಿದ್ರು ಅವ್ರದ್ದು ರಿಪೋರ್ಟ್ಸ್ ನೋಡಿ, ಅವರನ್ನು ಇಂಟರ್ವ್ಯೂ ಮಾಡುವಾಗ ಅವರಿಗೆ ನಾನು ಹೆಣ್ಣ ಮೇಲೆ ದೌರ್ಜನ್ಯ ಮಾಡಬೇಕಿದ್ರೆ ನಾನು ಅವಳು ಇಷ್ಟ ಕಷ್ಟ ಕೇಳ್ಕೊಳ್ಬೇಕಾ ಅನ್ನೋದೇ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಇತ್ತು. ಯಾಕಂದ್ರೆ ಸಣ್ಣದ್ರಿಂದ ಅವ್ರು ಹುಟ್ಟಿ ಬರುವಾಗ ತಂದೆ ತಾಯಿಯನ್ನು ಡಾಮಿನೇಟ್ ಮಾಡಿದನ್ನೇ ನೋಡ್ಕೊಂಡು ಬೆಳೆದು ಬಂದಿರ್ತಾರೆ. ಆ ಸಣ್ಣ ಪ್ರಾಯದಲ್ಲಿ ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೋಗಿ ಕೂತ್ಕೊಳ್ತದೆ ನಮ್ಮದು, ಹೆಣ್ಣು ಮಕ್ಕಳಿರುವುದೇ ದೌರ್ಜನ್ಯ ಮಾಡ್ಲಿಕ್ಕೆ ಅಂತೇಳಿ. ಈ ಸಂಸ್ಕಾರವನ್ನು ತಪ್ಪಿದಲ್ಲಿ ಆಟೋಮೆಟಿಕಲಿ ಇಂಥ ಕೇಸ್ಗಳು ಆಗುದು ಅದು ಗ್ಯಾರಂಟಿಡ್. ಯಾಕಂದ್ರೆ ಇದು ಬಹಳ ದೊಡ್ಡ ಮಾತು, ಇದು ಜನರ ಮನಸ್ಸಿಗೆ ಆಳಕ್ಕೆ ತಲುಪೋದು ಬಹಳ ಕಷ್ಟ. ಯಾಕಂದ್ರೆ ದೌರ್ಜನ್ಯ ಅನ್ನೋದು ನಾವು ವಿದ್ಯಾವಂತರಲ್ಲೂ ನೋಡ್ತೇವೆ, ಅವಿದ್ಯಾವಂತರಲ್ಲೂ ನೋಡ್ತೇವೆ. ಪೋಸ್ಟ್ ಇದು ಯಾವುದೂ ಇಲ್ಲ. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳು ವೆಲ್ ಎಜುಕೇಟೆಡ್, ಅಲ್ಲಿ ಕೂಡ ಕೌಟುಂಬಿಕ ದೌರ್ಜನ್ಯಗಳು ಇದ್ದದ್ದೇ. ಸೊ ಈಗ ನಾವು ಆ ನಿರ್ಭಯ ಪ್ರಕರಣಕ್ಕಿಂತ ಮೊದಲು ಮತ್ತು ನಿರ್ಭಯ ಪ್ರಕರಣದ ಮೊದಲು ಅನ್ನು ನೋಡೋದಾದ್ರೆ ಸರಾಸರಿ 25,000 ದೇಶದಲ್ಲಿ ಪ್ರತಿ ತಿಂಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ನಾವು ನೋಡ್ತಾ ಇದ್ವಿ. ಅದು ನಿಮ್ಗೆ ರೆಕಾರ್ಡ್ ಸಿಕ್ಕಿದ್ದು. ಅಂದ್ರೆ ಕೌಟುಂಬಿಕ ಇದರಲ್ಲಿ ಬಹಳಷ್ಟು ಇಂಥ ಪ್ರಕರಣಗಳು ನಡೀತಾನೆ ಇರ್ತವೆ. ಅಂದ್ರೆ ಇದರ 4 ಪಟ್ಟು ಅಂತ ಹೇಳ್ಬಹುದು. ಹಾಗೆ ಅಂದ್ರೆ ಇದಕ್ಕೆ ವರ್ಷದಲ್ಲಿ 25,000 ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ. ಯಾವುದು ನಿರ್ಭಯಕ್ಕಿಂತ ಮೊದಲು. ನಿರ್ಭಯದ ನಂತರ ಇದು 30,000 ಆಗ್ತಾ ಇದೆ. ಅಂದ್ರೆ ನಿರ್ಭಯ ಬಂದ ಪ್ರಕರಣ ಆದ ನಂತರ ನಾವು ಕಾನೂನು ಗಟ್ಟಿಗೊಳಿಸಿದ್ದೇವೆ, ಕಾನೂನು ಕಠಿಣಗೊಳಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕಠಿಣಗೊಳಿಸಿದ ನಂತರ ಅತ್ಯಾಚಾರದ ಪ್ರಕರಣಗಳು ಇನ್ನೂ ಹೆಚ್ಚಾಗಿದ್ದು ವರದಿ ಆಗ್ತಾ ಇದೆ. ಅದರಲ್ಲಿ ಒಂದು ವಿಷಯ ಇರ್ಬೋದು,
ನೀವು ಹೇಳಿದಾಗೆ ಯಾರು ಅದನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನ ದೂರ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಅದರಿಂದ ಹೆಚ್ಚು ನಮ್ಗೆ ದಾಖಲೆಗಳು ಸಿಗ್ತಾ ಇದಾವೆ ಅಂತ ಅಷ್ಟೇ. ಹಾಗೂ ಕೂಡ ಅದನ್ನು ನೋಡಬಹುದು. ನನ್ನ ಒಬ್ಸರ್ವೇಷನ್ ಪ್ರಕಾರ ಇಷ್ಟುವರೆಗೆ ಒಂದೇನಂದ್ರೆ, ನಿರ್ಭಯ ಕೇಸ್ನ ಟೈಮ್ನಲ್ಲಿ ಮೀಡಿಯಾಗಳಿತ್ತು, ಬಟ್ ಈ ಆನ್ಲೈನ್ ವೆಬ್ಸೈಟ್ಸ್ಗಳು, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳು ಗಟ್ಟಿಯಾಗಿರ್ಲಿಲ್ಲ. ಈ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಈಗ ಮೊನ್ನೆ ನೀವು ನೋಡಿದ್ರೆ ಈ ದೌರ್ಜನ್ಯದ ಕೇಸ್ ಅಲ್ಲದೆ ಇನ್ನೊಂದು ಪಾಸ್ಚೆ ಕೇಸ್ ಆಯ್ತು. ಆ ಹುಡುಗ ಲೈಸೆನ್ಸ್ ಇಲ್ಲದೆ ಹೋಗಿ ಇಬ್ಬರನ್ನು ಕೊಲ್ತಾನೆ. ಕೊಲ್ಲುವಾಗ ಹಣದ ಇದರಿಂದಾಗಿ ಅವರು ಜಸ್ಟಿಸ್ ಅನ್ನೇ ಕರೆದುಕೊಳ್ಳುವಂತ ಪ್ರಯತ್ನದಲ್ಲಿ ಆಗ ಕೆಲಸಕ್ಕೆ ಬಂದದ್ದು ಈ ಮೀಡಿಯಾಗಳು. ಈ ಎಲ್ಲಾ ಮೀಡಿಯಾಗಳು ಸೇರಿ ಇಲ್ಲ ಜಸ್ಟಿಸ್ ಸಿಕ್ಲೇಬೇಕಂತೇಳಿ ಹೇಳಿದ ಕಾರಣ ಎಲ್ಲರಿಗೂ ಒಮ್ಮೆ ಗೊತ್ತಾಯ್ತು, ಮನಿ ಮಾತ್ರ ಅಲ್ಲ, ಪವರ್ ಮಾತ್ರ ಅಲ್ಲ, ಜಸ್ಟಿಸ್ ಕೇಳಲಿಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಕೂಡ ಇದೆ. ಇದೊಂದು. ಎರಡನೇ ವಿಚಾರ ನಾನು ನೋಡುದಿದ್ರೆ, ನಿರ್ಭಯ ಕೇಸ್ ಆದ ನಂತರ ಲಾಸ್ ಗಟ್ಟಿ ಮಾಡುವ ಪ್ರಯತ್ನಗಳು ಆಗಿದೆ, ಬಟ್ ಕೇಸಸ್ ಕೂಡ ಜಾಸ್ತಿ ಮಟ್ಟಿಗೆ ಹೊರಗೆ ಬರ್ತಾ ಇದೆ. ಯಾಕಂದ್ರೆ ಆಗ ಹೆಚ್ಚಿನ ಹುಡುಗಿಯರು, ಈಗ ನಾನು 2014 ಟ್ರೈನ್ ಮಾಡುವಾಗ ಒಂದು ಹುಡುಗಿ ಬಸ್ಸಲ್ಲಿ ನನ್ಗೆ ಹೀಗೆ ಮುಟ್ಟಿತ್ತಂತೇಳಿ ಹೇಳಲಿಕ್ಕೆ ಕೂಡ ಭಯ ಪಡುವಂತ ಸಂದರ್ಭಗಳಿತ್ತು. ಯಾಕಂದ್ರೆ ಎಲ್ಲಿ ಅವ್ನು ನನ್ನನ್ನು ಟಚ್ ಮಾಡಿದಾನಂತೇಳಿ ಹೇಳಿದ್ರೆ ನನ್ನ ಮರ್ಯಾದೆಗಳು ಎಲ್ಲಿ ಹೋಗ್ಬೋದು, ಸಮಾಜಕ್ಕೊಂದು ಅಂಜಿಕೆ, ಸಮಾಜದ ಎದುರಲ್ಲಿ ಒಂದು ಅಂಜಿಕೆ. ಎರಡು ಕಾರಣ ಇದೆ. ಒಂದು ಸಮಾಜದ ಅಂಜಿಕೆ, ಮತ್ತೆ ನನ್ನನ್ನು ಅವನು ಟಚ್ ಮಾಡಿದ ಅಂತ ಮುಜುಗರ. ಬಟ್ ಈಗದ ಸಂದರ್ಭದಲ್ಲಿ ನಾವು ಎಷ್ಟೋ ಹುಡುಗಿಯರನ್ನು ನೋಡಿದ್ರೆ, ಈಗ PUC ನಾವೆಲ್ಲ ಹೋಗ್ತೇವಲ್ಲ, ಅಲ್ಲಿ ಹೋಗುವಾಗ ಎಷ್ಟೋ ಹುಡುಗಿಯರು ನನ್ಗೆ ದೌರ್ಜನ್ಯ ಆಗಿತ್ತಂತೇಳಿ ಹೇಳಲಿಕ್ಕೆ ಭಯ ಪಡ್ಕೊಳ್ಳುವಂತ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ಇಂಥ ಕೇಸ್ಗಳು ಇನ್ನಷ್ಟು ಜಾಸ್ತಿ ಹೊರಗೆ ಬರ್ತಾ ಇದೆ ಅಂತೇಳಿ. ಬಟ್ ಅದೇ ಮೇನ್ ಲೂಪ್ ಹೋಲ್ಸ್ ಎಲ್ಲಿದೆ ಅಂದ್ರೆ, ಇದನ್ನು ಸರಿಪಡಿಸೋದು ಹೇಗೆ ಅಂತೇಳಿ. ಒಂದೇನಂದ್ರೆ, ಲಾಸ್ ಇದು ಎಷ್ಟೇ ಸ್ಟ್ರಿಕ್ಟ್ ಆದ್ರೂ ಕೂಡ ಹೌದು, ಅದು ಕರೆಕ್ಟ್, ಬಟ್ ನಾವು ಮಾನಸಿಕವಾಗಿ ನಾವು ಅದರಲ್ಲಿ ಒಂದು ಎಂಪವರ್ಡ್ ಆಗದೆ ಆಟೋಮೆಟಿಕಲಿ ಆಗುದಿಲ್ಲ. ಯಾಕಂದ್ರೆ ಆ ಕನ್ಸೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವೀಗ ಪ್ರಕರಣಗಳ ಇದನ್ನು ನೋಡಿದ್ರೆ 2002ರಿಂದ 2022 ನಮ್ಮ ಮಾಹಿತಿ ಈಗ ನಾವು ಸಿಗ್ತಾ ಇರೋದು, ಅದರಲ್ಲಿ ಯಾವುದು ಶಿಕ್ಷೆಗೆ ಒಳಗಾಗಿದೆ ಅಂತ ನೋಡಿದಾದ್ರೆ ಬಹಳ ಕಡಿಮೆ, ಅಂದ್ರೆ 29.25, ಅಂದ್ರೆ 30ರಷ್ಟು ಕೂಡ ದಾಟಲಿಲ್ಲ ಅಂತ. ಅಂದ್ರೆ ಇದು ಎಂತ ಅಂದ್ರೆ, ಒಂದೇನಂದ್ರೆ ಸಾಕ್ಷಿಗಳ ಕೊರತೆ, ಎರಡನೇದೇನಂದ್ರೆ ಈಗ ನಮ್ಮ ಹತ್ರ ಬಂದದ್ದು ಯಾವ ಕೇಸ್ಗಳು ಸಾಲ್ವ್ ಆಗಿದೆ ದೇವರ ದಯದಿಂದ ನಾನು ಹೇಳುದು, ಮತ್ತೆ ನಮ್ಗೆಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ನಮ್ಗೆ ಸಾಲ್ವ್ ಮಾಡುವಂತ ಕೆಪಾಸಿಟಿ ಬಂದಿತ್ತು ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಅದರಿಂದಾಗಿ. ಬಟ್ ನಮ್ಮಲ್ಲಿ ಯಾವ ಕೇಸಸ್ ಸಾಲ್ವ್ ಆದದ್ದು ಕೂಡ FIR ಆಗ್ಲಿಲ್ಲ. ಯಾಕಂದ್ರೆ ಮಕ್ಕಳು ಬಂದು ಒಂದೇ ಮಾತು ನಮ್ಮ ಹತ್ರ ಹೇಳುದು ಫಸ್ಟ್ಗೆ, ಈಗ ರಾತ್ರಿ ಹೊತ್ತಲ್ಲೂ ಕಾಲ್ ಬರ್ತದೆ, ಯಾಕಂದ್ರೆ ಆ ಟೈಮ್ನಲ್ಲಿ ಡಿಪ್ರೆಷನ್ ಇರ್ತದೆ, ಹೇಳ್ಕೊಳ್ಬೇಕನ್ಸ್ತದೆ, ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಫಸ್ಟ್ ಹೇಳುದು, ದಯಮಾಡಿ ಈ ವಿಚಾರವನ್ನು ನನ್ನ ತಂದೆ ತಾಯಿ ಹತ್ರ ಅಥವಾ ಟೀಚರ್ಸ್ ಹತ್ರ ಹೇಳಬೇಡಿ, ನೀವೇ ಸಾಲ್ವ್ ಮಾಡಿ. ಸೊ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ತಂದೆ ತಾಯಿ ಹತ್ರ ಹೇಳಲಿಕ್ಕೆ ಹಿಂಜರಿಯೋರು ಇನ್ನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲಿಕ್ಕೆ ಎಷ್ಟಿರ್ತಾರೆ ಅಂತ ಹೇಳಿ. ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಹತ್ತಿ ಕೂಡ ನಮ್ಮ ಕ್ರೈಮಿಗೆ ಒಂದು ನ್ಯಾಯ ಸಿಕ್ಕುದು ಡಿಲೇ ಆದಾಗ, ಈಗ ಒಂದು ಹಿಯರಿಂಗ್ ಅಲ್ಲಿ ಎಷ್ಟು ಕ್ರೈಮಿಗೆ ನ್ಯಾಯ ಸಿಗ್ತದೆ, ಸಾಕಷ್ಟು ಹಿಯರಿಂಗ್ ಆಗ್ತದೆ. 1-2 ವರ್ಷ ಆಗುವಾಗ ಆಟೋಮೆಟಿಕಲಿ ಅವ್ರಿಗೆ ಏನಾಗ್ತದೆ ಅಂದ್ರೆ ನ್ಯಾಯವೇ ಬೇಡ ಅನ್ನೋ ಪರಿಸ್ಥಿತಿ. ಮತ್ತೆ ಮನೆಯಲ್ಲಿ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಿಜವಾಗ್ಲೂ ನಾವು ನಮ್ಮ ಕಾರ್ಯಕ್ರಮವನ್ನು ನಾನು ಹೆಮ್ಮೆ ಪಡ್ಕೊಳ್ತೇನೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಸರ್ವೈವ್ ಆದ ಹೆಣ್ಣು ಮಕ್ಳು ಎಂತ ಹೇಳಿದ್ದಾರೆ ಗೊತ್ತಾ ಸರ್, ನಾನು FIR ಮಾಡುದಿಲ್ಲ, ಬಟ್ ಅವನಿಗೆ ಪನಿಷ್ಮೆಂಟ್ ಕೊಟ್ಟಂತ ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿದೆ ಅಂತ. ಸೊ ಅಲ್ಲೇ ಇದು ರಿಸಲ್ಟ್ ಅಲ್ಲೇ ಡ್ರಾ ಹಾಗೆ. ಸೊ ಅದರಿಂದಾಗಿ ನಾವೇನ್ ಮಾಡ್ಬೇಕು, ಈಗ ನಾನು ಹೆಣ್ಣು ಮಕ್ಳಿಗೆ ಮಾತ್ರ ಅಲ್ಲ ಗಂಡು ಮಕ್ಳಿಗೂ ದೌರ್ಜನ್ಯ ಆಗ್ತಾ ಇದೆ. ಅದರಿಂದ 18 ವರ್ಷದ ಕೆಳಗಿನ ಅಂದ್ರೆ ಸೆಕೆಂಡ್ PUC ಮತ್ತೆ ಫಸ್ಟ್ ಇಯರ್ ಡಿಗ್ರಿ ಓರಿಯಂಟೇಷನ್ ಕಾರ್ಯಕ್ರಮ ಆಗುವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಒಟ್ಟಿಗೆ ಟ್ರೈನ್ ಮಾಡ್ತೇವೆ. ಯಾಕಂದ್ರೆ ಗಂಡು ಮಕ್ಕಳಿಗೆ ಮಾರಲ್ ವ್ಯಾಲ್ಯೂಸು ಕೂಡ ಬೇಕು, ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಬೇಕು, ಮಾರಲ್ ವ್ಯಾಲ್ಯೂಸು ಬೇಕು. ಮತ್ತೆ ಗಂಡು ಮಕ್ಕಳಿಗೆ ಏನಾಗ್ತಾ ಇದೆ ಅಂದ್ರೆ, ನೀವು ಸಾಕಷ್ಟು ನೋಡಿದ್ರಲ್ಲಿ ಗಂಡು ಮಕ್ಕಳಿಂದವೇ ಗಂಡು ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗ್ತದೆ. ಅಲ್ಲಿ ಕೂಡ ಅವರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಇದಕ್ಕೆ ಬರ್ತದೆ. ಸೊ ಕೆಲವು ಪೋಸ್ಟ್ಗಳನ್ನು ನಾನು ನೋಡ್ತೇವೆ, ನಮಗೆ ಸೇಫ್ಟಿ ಬೇಡ ಅಂತೇಳಿ. ಇದು ಆಕ್ಚುಲಿ ತಪ್ಪು. ಗಂಡಾಗ್ಲಿ ಹೆಣ್ಣಾಗ್ಲಿ ಸೇಫ್ಟಿ ಬಹಳ ಇಂಪಾರ್ಟೆಂಟ್. ನಾನು ನನ್ನ ಟ್ರೈನಿಂಗ್ ಅಲ್ಲಿ ಗಂಡು ಮಕ್ಕಳಿಗೂ ಹೇಳ್ತೇನೆ, ರಾತ್ರಿ ಹೊತ್ತಲ್ಲಿ ಎಲ್ಲಾದ್ರೂ ಜನ ಇಲ್ಲದ ಇಲ್ಲಿ ಹೋಗಬೇಡಿ ಅಂತೇಳಿ. ಯಾಕಂದ್ರೆ ಅಲ್ಲಿ ದೌರ್ಜನ್ಯ ಒಂದೇ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಹೋಗಿ ಯಾರಾದ್ರೂ ಕೊಲೆ ಮಾಡ್ಬೋದು, ಥೆಫ್ಟ್ ಮಾಡ್ಬೋದು, ಕಿಡ್ನಾಪ್ ಮಾಡಿ ಆರ್ಗನ್ ಅನ್ನು ಕದಿಯುವಂತ ಎಷ್ಟೋ ಕೇಸಸ್ಗಳನ್ನ ನಾವು ನೋಡಿದ್ದೇವೆ. ಅದರಿಂದಾಗಿ ಹೆಣ್ಣು ಮತ್ತೆ ಗಂಡು ಒಟ್ಟಿಗೆ ಸೇರಿ ಮತ್ತೆ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂದರೆ, ಈಗ ನೋಡಿ ನಾನೊಂದು ಸಿಂಪಲ್ ಎಕ್ಸಾಂಪಲ್, ಇಲ್ಲೇ ಸಾಕಷ್ಟು ಕೇಸಸ್ಗಳನ್ನ ನಾನು ನೋಡಿದೆ. ಹೆಣ್ಣು ಮಕ್ಕಳು 2 ವೀಲರಲ್ಲಿ ಹೋಗುವಾಗ ಕೆಲವು ಬಸ್ಸಿನವರಾಗಿರ್ಬೋದು, ಕೆಲವು ಕಾರಿನವರಾಗಿರ್ಬೋದು, ಬೇಕಂತೇಳಿ ಅವರನ್ನು ಹೆದರಿಸುವ ಹಾಗೆ ಡ್ರೈವಿಂಗ್ ಮಾಡುವಂಥದ್ದು. ಇದು ತಪ್ಪು. ಯಾಕಂದರೆ ನಾವು ಆ ಹೆಣ್ಣಲ್ಲಿ ನಮ್ಮ ತಾಯಿ ನಾಳೆ ಇದೇ ಪೊಸಿಷನಲ್ಲಿದ್ದರೆ ಏನಾಗ್ಬೋದು, ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಅಕ್ಕ ತಂಗಿಯರಿದ್ರೆ ಏನು ಪೊಸಿಷನ್ ಅಲ್ಲಿ ಆಗ್ಬೋದು ಅಂತೇಳಿ ಒಮ್ಮೆ ನಾವು ಥಿಂಕ್ ಮಾಡಿದರೆ ಆಟೋಮೆಟಿಕಲಿ ಅವರಿಗೂ ಎಷ್ಟು ರೈಟ್ ಇದೆ, ನಮಗೂ ಎಷ್ಟು ರೈಟ್ ಇದೆ ಅನ್ನೋದು ನಾವು ಗೊತ್ತಾಗ್ತದೆ, ಅಂದಾಜಿಸ್ಬೋದು. ಓಕೆ, ನಿಮಗೆ ನನಗೆ ಒಂದು ಮಾತು ಹೇಳಿದ್ದೀರಿ ನೀವು,
ಹೆಚ್ಚು ಉದ್ದ ಹೇಳಿದ್ ಬೇಡ, ಮುಗಿಸೋಣ. ಬಟ್ ವಿಷಯ ಅಂದ್ರೆ ನಿಮ್ಗೆ ಕಾಲ್ ಬರ್ತದೆ ಅಂತ ಹೇಳಿ, ರಾತ್ರಿ ಹೊತ್ತಿನಲ್ಲಿ ಬರ್ತದೆ. ಒಂದು ನಿಮ್ಗೆ ಆ ರಾತ್ರಿ ಹೊತ್ತಿನಲ್ಲೂ ರಿಸೀವ್ ಮಾಡುವ ಮತ್ತು ಇದು ಮಾಡುವಂತ ತಾಳ್ಮೆ ಒಂದು ಮತ್ತೊಂದು ಯಾಕೆ ಅಂದ್ರೆ ಯಾರು ನಿಮ್ಗೆ ಎಲ್ಲೋ ಇರುವವರಿಗೆ ಕರೆ ಮಾಡ್ತಾರೆ, ಪಕ್ಕದಲ್ಲೇ ನನ್ನ ತಂದೆ ತಾಯಿ ಇದ್ದಾರೆ, ಪಕ್ಕದಲ್ಲೇ ನನ್ನ ಅಣ್ಣ ತಮ್ಮ ಇದ್ದಾರೆ, ನನ್ನ ಬಂಧು ಬಳಗ ಇದ್ದಾರೆ, ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗುದಿಲ್ಲ ಅನ್ನೋಂತ. ಅಂದ್ರೆ ಒಂದೇನಂದ್ರೆ ತಂದೆ ತಾಯಿ ಮತ್ತೆ ಮಕ್ಕಳ ನಡುವಲ್ಲಿ ಈ ಟೈಮ್ ಇಲ್ಲ ಅನ್ನೋದೊಂದು ಬಂದು ಅವ್ರು ಆಫೀಸಲ್ಲಿ ಬ್ಯುಸಿ ಆಗಿರ್ತಾರೆ, ಇವ್ರು ಸ್ಕೂಲಲ್ಲಿ ಬ್ಯುಸಿ ಆಗಿರ್ತಾರೆ. ಅಂಡ್ ಅಟ್ ಎನಿ ಕಾಸ್ಟ್ ಈಗ ಪೇರೆಂಟಲ್ ಕೌನ್ಸಿಲಿಂಗು ನಾವು ಮಾಡುವಾಗ ಹೇಳುವುದಾದ್ರೆ ಟೈಮ್ ಕೊಡಿ ಮಕ್ಕಳಿಗೆ. ಟೈಮ್ ಕೊಡದಾಗ ಮಕ್ಕಳಿಗೆ ಏನಾಗಿದೆ ಗೊತ್ತಾ, ದುಡಿಮೆ ಇದು ನಾವು ಮಕ್ಕಳಿಗೆ ಬೇಕಾದದನ್ನೆಲ್ಲ ತೆಗೆದುಕೊಟ್ರೆ ಅದು ಒಂದು ಇದು. ಯಾಕಂದ್ರೆ ನಮ್ಗೆ ಚಿಕ್ಕದಿರುವಾಗ ಸಿಕ್ಲಿಲ್ಲ, ನಮ್ಮ ಮಕ್ಕಳಿಗೆ ಎಲ್ಲ ಇನ್ನೊಂದನ್ನು ಅಲ್ಲಿ ಏನಾಗ್ತದೆ ರಿಲೇಶನ್ಶಿಪ್ ಗ್ಯಾಪ್ ಬರ್ತದೆ. ಮತ್ತೆ ಇನ್ನೊಂದು ಕೆಲವು ಹುಡುಗಿಯರು ನನ್ಗೀಗ ಎಸ್ಪೆಷಲಿ ಫೋನ್ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ಸರಿ ಇದು ನನ್ನ ತಂದೆ, ಆಕ್ಚುಲಿ ಇವ್ರು ತಪ್ಪೇ ಮಾಡಿರುದಿಲ್ಲ ಕೆಲವು ಕೇಸಸ್ ಅಲ್ಲಿ, ಇವ್ರದ್ದು ₹1 ತಪ್ಪಿಲ್ಲ, ಯಾರೋ ಒಬ್ಬ ಬಂದು ಇವ್ರನ್ನ ಬ್ಲಾಕ್ ಮೇಲ್ ಮಾಡು, ನಂದು ಫೋಟೋ ಇದೆ, ಫೋಟೋವು ಇರುವುದಿಲ್ಲ ಟು ಬಿ ಫ್ರಾಂಕ್, ಎಲ್ಲೋ ಇನ್ಸ್ಟಾಗ್ರಾಮ್ ಇಂದ ತೆಗೆದೆಲ್ಲ ಬ್ಲಾಕ್ ಮೇಲ್ ಮಾಡುವಂಥದ್ದು. ಅವರು ಫಸ್ಟಿಗೆ ನನ್ನ ಹತ್ರ ಹೇಳ್ತಾರೆ, ಇದು ವಿಚಾರ ಮೀನಿ ತಂದೆ ತಾಯಿ ಗೊತ್ತಾದ್ರೆ ನನ್ನನ್ನು ಸ್ಕೂಲಿಗೆ ಕಳಿಸೋದಿಲ್ಲ ಅಂತೇಳಿ. ಅಂತ ಸ್ಥಿತಿಯಲ್ಲಿ ಎಷ್ಟೋ ತಂದೆ ತಾಯಿ ಹತ್ರ ನಾನೇ ವೈಯಕ್ತಿಕ ಫೋನ್ ಮಾಡಿ ಟ್ರಸ್ಟ್ನಿಂದ ಮಾತಾಡೋದು, ನಿಮ್ಮ ಮಕ್ಕಳಿಗೆ ನಿಮ್ಮಿಂದ ಸಪೋರ್ಟ್ ಬೇಕಂತೇಳಿ ನಾನೇ ಮಾತಾಡಿದ್ದು ಇದೆ ಪ್ರಾಬ್ಲಮ್. ಬಟ್ ಇದು ಏನಾಗ್ತದೆ ಅಂದ್ರೆ ಆ ಒಂದು ಗ್ಯಾಪ್ ಆಗುವಾಗ, ಈಗ ಅಕಸ್ಮಾತ್ ಆ ಹುಡುಗಿ ನನ್ನ ಪ್ರೋಗ್ರಾಮ್ ನೋಡಿದ್ರಿಂದ ನಾನು ಕಾಲ್ ಮಾಡಿ, ಆ ಹುಡುಗಿ ಮಿನಿ ಪ್ರೋಗ್ರಾಮ್ ನೋಡಿರೋದಿದ್ರೆ ಅವಳು ಸುಸೈಡ್ ಮಾಡ್ಲಿಕ್ಕೆ ಹೋಗ್ತಾಳೆ, ಇಲ್ಲ ಈ ಕೈಯಲ್ಲಿ ಮಿಸ್ಯೂಸ್ ಆಗ್ತಾಳೆ, ಎರಡರಲ್ಲೂ ಒಂದಾಗ್ತದೆ. ಬಟ್ ಆ ಗ್ಯಾಪ್ ಎಷ್ಟು ಕಡಿಮೆ ಆಗ್ತದೆ ತಂದೆ, ಆ ಗ್ಯಾಪ್ ಕಡಿಮೆ ಆದಲ್ಲಿ ಇಂಥ ದೌರ್ಜನ್ಯವೂ ನಿಲ್ತದೆ. ಯಾಕಂದ್ರೆ ಗಂಡು ಮಕ್ಕಳಿಗೆ ಸಂಸ್ಕಾರ ಸಿಗ್ತದೆ, ಯಾವುದನ್ನು ಫೋರ್ಸಿಬ್ಲಿ ನಾವು ತಗೊಳ್ಬಾರ್ದು ಅಂತೇಳಿ ಗೊತ್ತಾಗ್ತದೆ, ಗ್ರಜ್ ಇಟ್ಕೊಳ್ಬಾರ್ದು, ನಾವು ಎಲ್ರಿಗೂ ಒಳ್ಳೇದು ಮಾಡಬೇಕು, ಇನ್ನೊಬ್ರು ಕೆಟ್ಟದ್ದು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಅದರಿಂದ ಜಾಗ್ರತೆ ಇರಬೇಕು. ಇದು ಈ ಪಾಯಿಂಟ್ಸ್ ಗೊತ್ತಾದಲ್ಲಿ, ಗಂಡು ಹೆಣ್ಣು ಇಬ್ಬರಿಗೂ ಗೊತ್ತಾದಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಆಗ್ತದೆ ಅಂತ ಹೇಳ್ತೇನೆ. ಓಕೆ, ನಾವು ಯಾವುದು ಒಂದು ಮೂಲವಾಗಿ ಮಾತ್ರ ಅಂದ್ರೆ ಇವತ್ತಿನ ಸ್ಥಿತಿಯಲ್ಲಿ ಅತ್ಯಾಚಾರಗಳು ಹೇಗೆ ವಿಜೃಂಭಿಸುತ್ತಿದ್ದಾವೆ ಅನ್ನೋ ತಿಳಿಸಲಿಕ್ಕೆ ನಿಮ್ಮಿಂದ ಒಂದಿಷ್ಟು ಮಾಹಿತಿಯನ್ನ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಒಂದು ವಿಷಯ ಇನ್ನೂ ಇರೋದು, ನೀವು ಸ್ವರಕ್ಷೆಯ ಬಗ್ಗೆ ಮಹಿಳೆಯರಿಗೆ ಒಂದು ತರಬೇತಿ ಕೊಡ್ತೀರಿ. ತರಬೇತಿ ಅಂತ ಹೇಳುವಾಗ ಕರಾಟೆ ಅದು ಒಂದಿಷ್ಟು ಮಾರ್ಷಲ್ ಆರ್ಟ್ಸ್ಗಳು ಬರ್ತವೆ. ಸೊ ನೀವು ಹೇಳಿದಾಗೆ ಅದನ್ನ 10 ವರ್ಷ 5 ವರ್ಷ ಪ್ರಾಕ್ಟೀಸ್ ಮಾಡಬೇಕು, ಅದರಲ್ಲೂ ಕೂಡ ಅಷ್ಟು ಸ್ಟ್ರೆಂತ್ ಬರಬೇಕು. ನೀವು ಹೇಳ್ತಾ ಇದ್ರು ಒಂದು ಅರ್ಧ ದಿನದಲ್ಲಿ ನೀವು ಇದನ್ನೆಲ್ಲ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀರಿ, ಇದು ಸಾಧ್ಯವೇ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಜನರಲ್ಲಿ. ಅಂದ್ರೆ ಯಾವುದನ್ನ ನಮ್ಗೆ 10 ವರ್ಷದಲ್ಲಿ ಕಲಿಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಕೇವಲ ನೀವು ಅರ್ಧ ದಿನದಲ್ಲಿ ಹೇಳಿಕೊಡ್ತೇನೆ ಅಂತ ಹೇಳಿದ್ರೆ ನಾವು ಹೇಗೆ ನಂಬಬೇಕು ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಇಲ್ಲಿ ಎರಡು ವಿಚಾರಗಳನ್ನ ನಾವು ನೋಡ್ಬೇಕಾಗ್ತದೆ. ಈಗ ನಾವು ಕಲಿಸಿಕೊಡೋದ್ರಲ್ಲಿ ಯಾವುದೇ ರೀತಿಯ ಕರಾಟೆ ಪವರ್ ಸೈಜ್ ಮ್ಯಾಟರ್ ಆಗುದಿಲ್ಲ, ಎಷ್ಟೇ ಉದ್ದ ಎಷ್ಟೇ ಗಿಡ್ಡ ಮ್ಯಾಟರ್ ಆಗುದಿಲ್ಲ. ನಾವು ಹೇಳಿಕೊಡುವಂತ ಟೆಕ್ನಿಕ್ಸ್ ಏನ್ ಹೇಳಿದ್ರೆ ಸೈಕಾಲಜಿ ಮತ್ತೆ ರಿಯಲ್ ಲೈಫ್ ಇನ್ಸಿಡೆಂಟ್ ಆಧಾರಿತವಾಗಿ ಕೊರಿಯೋಗ್ರಫಿ ಮಾಡಿರೋದು. ಇದು ಕರಾಟೆ ಅಲ್ಲ, ಮಾರ್ಷಲ್ ಆರ್ಟ್ಸ್ ಅಲ್ಲ ಅನ್ನೋದಕ್ಕೆ ಒಂದೇ ಒಂದು ದೊಡ್ಡ ಪ್ರೂಫ್ ಅಂದ್ರೆ ನಮ್ಮ ಪ್ರೋಗ್ರಾಮಿಗೆ ಆಲ್ ಇಂಡಿಯಾ ಕಾಪಿರೈಟ್ ಸಿಕ್ಕಿದೆ. ಕಾಪಿರೈಟ್ ಸಿಕ್ಕಿದ ಕೂಡಲೇ ಇದು ಒನ್ ಇನ್ ಇಂಡಿಯಾ ಆಗ್ತದೆ. ಕರಾಟೆಗೆ ಕಾಪಿರೈಟ್ ಸಿಕ್ಕುದಿಲ್ಲ, ಯಾಕಂದ್ರೆ ಅದು ನಮ್ಗಿಂತ ಮುಂಚೆ ಬೇರೆಯವರು ಮಾಡಿರ್ತಾರೆ ಆ ಟೆಕ್ನಿಕ್ಸ್. ಈ ಟೆಕ್ನಿಕ್ಸ್ ಎಷ್ಟು ಸಿಂಪಲ್ ಅಂದ್ರೆ ಅವರು ಖಾಲಿ 5 ನಿಮಿಷ ದಿನದಲ್ಲಿ ಅದನ್ನು ರಿಕಾಲ್ ಮಾಡಿದ್ರೆ ಸಾಕಾಗ್ತದೆ. ಬಿಕಾಸ್ ಇದ್ರಲ್ಲಿ ಪವರ್ ಯೂಸ್ ಆಗುದಿಲ್ಲ, ಮೈಂಡ್ ವರ್ಕ್ ಯೂಸ್ ಆಗ್ತದೆ. ಮತ್ತೆ 5 ನಿಮಿಷದ ರಿಕಾಲೆನ್ಸ್ ಏನ್ ಮಾಡ್ತದೆ ಅಂದ್ರೆ ಆ ಸಂದರ್ಭ ಬರುವಾಗ ನಾವು ಏನ್ ಮಾಡ್ಬೋದು ಅಂತೇಳಿ. ಅಂಡ್ ಈ ಇಷ್ಟು ಹುಡುಗಿಯರು ನಮ್ಮಲ್ಲಿ ಸರ್ವೈವ್ ಆದಲ್ಲಿ ಯಾವುದೇ ಹುಡುಗಿಯರು ಕರಾಟೆ ಜಿಮ್ ಅಥ್ಲೆಟ್ ಆಗಿರ್ಲಿಲ್ಲ, ನಾರ್ಮಲ್ ಗರ್ಲ್ಸ್ ಆಗಿದ್ರು. 1000 ಜನರನ್ನು ಟ್ರೈನ್ ಮಾಡುವಾಗ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಕೇಳಿದ್ರು, ಬಟ್ ಕೇಳಿದ್ದನ್ನು 5 ನಿಮಿಷ ಮಾತ್ರ ಡೈಲಿ ರಿಕಾಲ್ ಮಾಡಿದ್ರು. ಇಷ್ಟೇ ಆಗಿರುವಂತದ್ದು. ಇದು ಒಂದು. ಇದು ಮತ್ತೆ ಇನ್ನೊಂದು ಏನಂದ್ರೆ, ಈ ನಾವು ಟ್ರೈನಿಂಗ್ ಸೆಷನ್ ಅಲ್ಲಿ ಏನ್ ತಗೊಳ್ತೇವೆ ಅಂದ್ರೆ, ನೀವೀಗ ಡೌಟ್ ಬರ್ಬೋದು, ಇಡೀ ಜನ್ಮ ಬೇಕಾಗ್ತದೆ ಕರಾಟೆ ಮಾರ್ಷಲ್ ಆರ್ಟ್ಸ್ ಕಲಿಲಿಕ್ಕೆ, ಇದು ಹೇಗೆ ಕಲಿತಾರೆ ಅಂದ್ರೆ, ಪ್ರಾಣಿಗಳು ಕೂಡ ಸೆಲ್ಫ್ ಡಿಫೆನ್ಸ್ ಮಾಡ್ತದೆ. ಈಗ ಒಂದು ನಾಯಿ ಬೆಕ್ಕಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದಾಗ ಅದೊಂದು ವಿಪರೀತವಾಗಿ ಸ್ಟಿಲ್ ಮಾಡಿ ನಾಯಿಯನ್ನು ಕನ್ಫ್ಯೂಷನ್ ಮಾಡಿ ಓಡಿ ಹೋಗ್ತದೆ ಅಲ್ಲಿಂದ, ಅದು ಸೆಲ್ಫ್ ಡಿಫೆನ್ಸ್. ಅದನ್ನೇ ಮೂಲವಾಗಿ ಹಿಡ್ಕೊಂಡು ಪ್ರಾಣಿಗಳು ಕೂಡ ಮಾಡ್ತದೆ, ಅದನ್ನೇ ಮೂಲವಾಗಿ ತಗೊಂಡು ನಾವು ಕೂಡ ಸಿಂಪಲ್ ಅಲ್ಲಿ ಹೆಚ್ಚು ಬೆವರಿಳಿಸದೆ, ಹೆಚ್ಚು ಎಕ್ಸಸೈಸ್ ಮಾಡದೆ, ದಪ್ಪ ಇದ್ದೇವೆ ನಮ್ಗೆ ಕಿಕ್ ಪಂಚ್ ಯಾವುದು ಇಲ್ಲದೆ, ಪ್ಯಾನಿಕ್ ಆಗದೆ, ಎಕ್ಸೈಟ್ ಏನ್ ಮಾಡ್ಬೋದು. ಅದರಿಂದಾಗಿ ಪ್ರೋಗ್ರಾಮ್ ನೋಡಿದವರು ಮತ್ತೆ ಮತ್ತೆ ಕರೆಸ್ತಾ ಇದ್ದಾರೆ. ನೋಡದಿದ್ದವರು ಅಂದ್ರೆ ಪ್ರಾಬ್ಲಮ್ ಏನಂದ್ರೆ, 2 ಟೈಪ್ ನ ಜನರಿದ್ದಾರೆ. ಒಬ್ರು ನೋಡಿ ಅದನ್ನು ಡಿಸೈಡ್ ಮಾಡ್ತಾರೆ ಇದು ಕಂಟಿನ್ಯೂ ಆಗ್ಬೋದಾ ಬೇಡವಾ ಅಂತೇಳಿ. ಇನ್ನೊಬ್ರು ಬೇರೆಯಿಂದ ಕೇಳಿ ಡಿಸೈಡ್ ಮಾಡ್ತಾರೆ, ಅವ್ರು ಹೇಳಿದ್ರು ಇದು ಪ್ರೋಗ್ರಾಮ್ ಒಳ್ಳೇದಿರ್ಬೋದು, ನಮ್ಮ ಮಕ್ಕಳಿಗೆ ಯೂಸ್ ಆಗ್ಬೋದು ಅಂತೇಳಿ. ಬಟ್ ನಮ್ಮಲ್ಲಿ ಈ 2ಕ್ಕಿಂತ 3ನೇ ವ್ಯಕ್ತಿತ್ವದವ್ರು ಸ್ವಲ್ಪ ಜಾಸ್ತಿ ಇದ್ದಾರೆ. ನಮ್ಗೆ ಯಾವ್ದ್ರ ಬಗ್ಗೆ ಕೇಳಲಿಕ್ಕೂ ಬೇಡ, ನಮ್ಗೆ ಯಾವ್ದನ್ನ ನೋಡ್ಲಿಕ್ಕೂ ಬೇಡ. ಇಲ್ಲಿ ಏನಾಗ್ತದೆ ವಿಚಾರಗಳು ಬೇಡ, ನಿಡ್ಲಿಕ್ಕೂ ಬೇಡ, ಮತ್ತೆ ನಮ್ದೊಂದು ನಿರ್ಧಾರಕ್ಕೆ ಬಂದ್ಬಿಡ್ತೇವೆ. ಇದು ಒಂದು ನಾನು ಹೇಳ್ತೇನೆ. ನನ್ನ ಕೇಸಸ್ ನಲ್ಲಿ ಮೊನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ನಲ್ಲಿ. ಕೆಲವೊಂದು ಹುಡುಗಿಯರು ನನ್ನದು ಅಂದ್ರೆ ಪ್ರೋಗ್ರಾಮ್ ಆದ ಮೇಲೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ
ಮಾಡಿದಂಥ ಹುಡುಗಿಯರಿಗೆ ನಾನು ಈ ಸರ್ವೈವಲ್ ರಿಪೋರ್ಟ್ ಕಳಿಸಿದೆ. ಸರ್ವೈವಲ್ ರಿಪೋರ್ಟ್ ಕಳಿಸಿದಾಗ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಮೆನ್ ಬಗ್ಗೆ ಪೋಸ್ಟ್ ಮಾಡ್ತಿದ್ದಾರೆ, ಈ ಜಸ್ಟಿಸ್ ಬಗ್ಗೆ ಪೋಸ್ಟ್ ಮಾಡ್ತಿದ್ದಾರೆ, ನಮಗೆ ಹುಡುಗಿಯರಾಗಿ ಯಾವ ರೈಟ್ ಇಲ್ಲ ಪೋಸ್ಟ್ ಮಾಡ್ತಿದ್ದಾರೆ, ಎಲ್ಲದನ್ನೂ ಪೋಸ್ಟ್ ಮಾಡ್ತಿದ್ದಾರೆ. ಬಟ್ ಈ ಸರ್ವೈವಲ್ ರಿಪೋರ್ಟ್ ಅನ್ನು ಓದ್ಲಿಕ್ಕೆ 1 ನಿಮಿಷ ಅವ್ರ ಹತ್ರ ಟೈಮ್ ಇಲ್ಲ. ಅವ್ರು ಕೇಳಿದ ಒಂದೇ ಕ್ವಶನ್ ಏನಂದ್ರೆ 4-5 ಜನ ಬಂದ್ರೆ ನನ್ನನ್ನು ಕಾಪಾಡ್ಲಿಕ್ಕೆ ಆಗ್ತದ ಅಂತೇಳಿ. ಇನ್ನೊಂದು ರಿಪೋರ್ಟ್ ತೆಗೆದು ಕಳಿಸಿದೆ, ಇದು ಮಂಗಳೂರಿನಲ್ಲೇ ಆದದ್ದು, 5 ಜನ ಹುಡುಗರು ಅಟ್ಯಾಕ್ ಮಾಡಿದ್ರು, ಈ ಹುಡುಗಿ ಏನ್ ಮಾಡಿದ್ದಾರೆ ನೋಡಿ ಅಂತೇಳಿ ತೋರಿಸಿದೆ. ಬಟ್ ಅದನ್ನೂ ಓದ್ಲಿಕ್ಕೆ ಟೈಮ್ ಇಲ್ಲ. ಬಿಕಾಸ್ ನಾವ್ ಏನ್ ಮಾಡ್ತೇವೆ, ಯಾವುದು ಸಾಧ್ಯ ಇದೆ ಗಮನ ಹರಿಸುವುದಿಲ್ಲ. ನಾವು ಟೋಟಲಿ ಎಲ್ಲಿಗೆ ಬರ್ತೇವೆ ಅಂದ್ರೆ ಕನ್ಕ್ಲೂಷನ್ಗೆ ಬಂದ್ಬಿಡ್ತೇವೆ, ನಮ್ಮಿಂದ ಆಗುದೇ ಇಲ್ಲ ಅಂತ. ಅದಕ್ಕೆ ಪೂರಕವಾಗಿ ಏನಾಗ್ತದೆ ಗೊತ್ತಾ, ರೇಪ್ ಕೇಸಸ್ ಮಾತ್ರ ಹೈಲೈಟ್ ಆಗ್ತಾ ಇದೆ, ನಮ್ಮಲ್ಲಿ ಸರ್ವೈವ್ ಆದ ರಿಪೋರ್ಟ್ಸ್ ಹೈಲೈಟ್ ಆಗ್ತಾ ಇಲ್ಲ. ಆಗ ಆಟೋಮೆಟಿಕಲಿ ಒಂದು ಹೆಣ್ಣಾಗಿ ಇದು ಬರುವಂತದ್ದು ಸಹಜ. ನಮ್ಮಿಂದ ಏನೂ ಆಗುದಿಲ್ಲ. ಸೊ ವೀಕ್ಷಕರೇ, ಇಲ್ಲಿ ಒಂದು ವಿಷಯ ಸ್ಪಷ್ಟ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ನಡೆದಿದೆ ಅದನ್ನು ನಿಮಿತ್ತ ಮಾತ್ರ ಇಟ್ಟುಕೊಂಡು ಈ ವಿಷಯವನ್ನ ಜನರಿಗೆ, ಅಂದ್ರೆ ಅತ್ಯಾಚಾರ ಪ್ರಕರಣ ಅಂದ್ರೆ ನಮ್ಮ ಮೇಲೆ ದೌರ್ಜನ್ಯ ನಡೆಯುವ ಸಂದರ್ಭದಲ್ಲಿ 5 ಜನ ಇದ್ರೂ ಕೂಡ ಅದನ್ನು ಹೇಗೆ ಅವರನ್ನು ತಳ್ಳಿ ಅಥವಾ ಅದನ್ನು ಪಾರಾಗಿ ಬರಬಹುದು ಅನ್ನೋದನ್ನ ಅದಕ್ಕೆ ತರಬೇತಿ ಕೊಡುವವರು ಇದ್ದಾರೆ ಅನ್ನೋದನ್ನ ಪರಿಚಯಿಸುವ ನಮ್ಮ ಉದ್ದೇಶ ಆಗಿತ್ತು. ಮತ್ತು ಇದು ಸಾಧ್ಯತೆ ಇದೆ, ಅಂದ್ರೆ ಈಗಾಗಲೇ ಇಂತಹ ಘಟನೆಗಳು ನಡೆದಿದೆ, ಇವರಿಂದ ತರಬೇತಿ ಪಡೆದವರು 5-6 ಜನರಿಂದ ಪಾರಾದ ಬಂದ ಘಟನೆಗಳು ಇದ್ದಾವೆ, ಅದು ಉದಾಹರಣೆಗಳು ಇದ್ದಾವೆ ಅನ್ನೋದನ್ನ ತಿಳಿಸುವ ಉದ್ದೇಶ ಆಗಿತ್ತು. ಸೊ ಈ ಹೊತ್ತಿನಲ್ಲಿ ನಮ್ಮ ಜೊತೆಲಿ ಭಾಗವಹಿಸಿದಂಥ ಕಾರ್ತಿಕ್ ಕಟೀಲ್ ಹಾಗೂ ಶೋಭಲತಾ, ನಾವು ನಿಮ್ಮ ಇಬ್ಬರನ್ನು ಅಭಿನಂದಿಸಿದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈವರೆಗೆ 2 ಲಕ್ಷ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ತರಬೇತಿ ಕೊಟ್ಟ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸೊ ಇದು ಈ ಹೊತ್ತಿನ ವಿಶೇಷ ವೀಕ್ಷಕರೇ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.